ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳಿಸ್ಕೊಳ್ತಾ ಇದ್ದೀರಿ. ಖಂಡಿತವಾಗಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ ಎಂಬುದಾಗಿ ನನ್ನ ಇವತ್ತಿನ ವಿಷಯ ಏನಂದರೆ, ಯೇಸುವಿನ ಹೆಸರಿನಲ್ಲಿ ಏನು ಬೇಕಾದರೂ ಬೇಡಿಕೋ, ಆಮೇನ್, ಅದು ನಿನಗೆ ತಂದೆ ಕೊಡ್ತಾನೆ. ಅನ್ಕಂಡೀಷನಲ್. ಯೇಸುವಿನ ಹೆಸರಿನಲ್ಲಿ ಏನ್ ಬೇಕಾದ್ರೂ ಬೇಡಿಕೋ, ಆಮೇನ್. ಆತನ ಹೆಸರಿನಲ್ಲಿ ಆ ಪವರ್ ಇದೆ. ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ರಿ. ಹಾಗೆ ದೇವರ ವಾಕ್ಯವನ್ನು ಎಚ್ಚರವುಳ್ಳರಾಗಿ ಕೇಳ್ತಾ ಇರೋದಾದರೆ ನಾವು ಅನೇಕ ಜನರಿಗೆ ಈ ಸತ್ಯವನ್ನು ತಲುಪಿಸಲಿಕ್ಕೆ ನಮಗೆ ಬಹಳ ಚೆನ್ನಾಗಿರ್ತದೆ. ನನಗೆ ಮಾನಿಟರ್ಗಳನ್ನು ಬೇಗನೆ ನೀವು ಉಪಕಾರ ಮಾಡ್ತೀರಿ. ನಿಮ್ಮ ಉಪಕಾರಗಳನ್ನು ಜೀವನದಾಗಿ ಮರೆಯೋದಿಲ್ಲ. ಇಂಥ ಒಂದು ಉಪಕಾರ, ಕ್ವಿಕ್ ಉಪಕಾರ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರ್ಲಿಲ್ಲ. ಅದಕ್ಕಾಗಿ ಇವತ್ತಿನ ಸ್ಟಡಿ ಏನಿದೆ ಅಂದರೆ, ಯೇಸುವಿನ ನಾಮದಲ್ಲಿ ಏನು ಬೇಕಾದರೂ ಬೇಡಿಕೋ, ಅದು ನಿನಗೆ ಖಂಡಿತವಾಗಿ, ನಿಶ್ಚಯವಾಗಿ ಅದು ತಂದೆ ನಿನಗೆ ಅನುಗ್ರಹಿಸುತ್ತಾನೆ. ಏನೇ ಪರಿಸ್ಥಿತಿ ಬರಲಿ, ಅದು ನಿನಗೆ ಅನುಗ್ರಹಿಸ್ತಾನೆ. ಆದ ಕಾರಣ ಇವತ್ತು ಈ ಸ್ಟಡಿಯಲ್ಲಿ ನಾನು ಪ್ರಶ್ನೆ ಹಾಕ್ತೇನೆ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 1ರಿಂದ 17 ಓದ್ತೀರಿ. ಹೋದ ವಾರ ಓದಿರ್ತಕ್ಕ 1ರಿಂದ 17, 14 ಮತ್ತೇನು ಹಂಗೆ ತೆಗೆದು ನೋಡತ್ತೇವ? ಮತ್ತೆ ಓದಬೇಕು. ಅಂದರೆ ಈಗ ನಾವು ಶೂಟ್ ಮಾಡ್ತಾ ಇದ್ದ, ಅದಕ್ಕಾಗಿ ಎಲ್ಲರೂ ನಮ್ಮ ವೀಕ್ಷಕರು ಕೇಳಬೇಕೆಂಬ ವಿಷಯದಿಂದ ನಮ್ಮ ಸಹೋದರಿ ಓದಿದರೆ ನಾನು ಅದನ್ನು ರಿಪೀಟ್ ಮಾಡ್ತೇನೆ. ಯೇಸು ಹೇಳ್ತಾ ಇದ್ದಾರೆ, ನಾನೇ ನಿಜವಾದ ದ್ರಾಕ್ಷಾ ಬಳ್ಳಿಯು, ನನ್ನ ತಂದೆ ವ್ಯವಸಾಯಗಾರನು, ನನ್ನಲ್ಲಿ ಫಲಿಸದ ಪ್ರತಿಯೊಂದು ಕೊಂಬೆಯು ಆತನು ತೆಗೆದು. ಈಗ ಇಲ್ಲಿಂದ ಬಂದು ಓದ್ತೀರಿ ಮರಿ, ಎಲ್ಲಿಂದ ಅಂದ್ರೆ 7ರಿಂದ ಓದ್ತೀರಿ. ಈಗ 7ರಿಂದ ಎಲ್ಲ ಲಕ್ಷ್ಯ ಕೊಡ್ತೀರಿ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 7ರಿಂದ 17 ಹಾ, ಯೇಸು ಹೇಳ್ತಾ ಇದ್ದಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು, ನನ್ನ ಮಾತುಗಳು, ಹಲೋ, ನಿಮ್ಮಲ್ಲಿಯೂ ನೆಲೆಗೊಂಡಿದ್ರೆ, ಹಲ್ಲೆಲೂಯಾ, ಹಾ, ನಿಮಗೆ ಏನು ಬೇಕು, ಇಂಗ್ಲಿಷಲ್ಲಿದೆ, ವಾಟ್ ಎವರ್ ಯು ಡಿಸೈರ್. ಹಲೋ, ನಿಂಗೇನು ಇಷ್ಟ ಇದೆ, ಇಷ್ಟ ಬಂದಿದ್ದು ಬೇಡ್ಕೋ. ಹಲ್ಲೆಲೂಯಾ. ಅಂದ್ರೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿನ್ನಲ್ಲಿಯೂ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿನ್ನಲ್ಲಿಯೂ ನೆಲೆಗೊಂಡಿದ್ರೆ ಇಷ್ಟ ಬಂದಿದ್ದು ಬೇಡ್ಕೋ ನೀನು, ಅವೆಲ್ಲವೂ ನಿನಗೆ ಅನುಗ್ರಹಿಸಲ್ಪಡ್ತದೆ. ಮುಂದೆ ನಿಮಗೆ ಇಷ್ಟವಾದದ್ದನ್ನು ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲಗಳನ್ನು ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ಯೇಸು ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಹೀಗೆ ನೀವು ನನ್ನ ನಿಜವಾದ ಶಿಷ್ಯರಾಗುವಿರಿ. ತಂದೆಯು ನನ್ನನ್ನು ಪ್ರೀತಿಸಿದ ಹಾಗೆಯೂ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನೀವು ನನ್ನ ಪ್ರೀತಿಯಲ್ಲಿ ನೆಲೆಯಾಗಿರಿ. ನಾನು ನನ್ನ ತಂದೆ ಆಜ್ಞೆಗಳನ್ನು ಕೈಕೊಂಡು ಆತನ ಪ್ರೀತಿಯಲ್ಲಿ ಆಗಿರುವಂತೆ ನನ್ನ ಆನಂದವು ನಿಮ್ಮಲ್ಲಿ ಇರುವ ಹಾಗೆಯೂ ನಿಮ್ಮ ಆನಂದವು ಸಂಪೂರ್ಣವಾಗುವಾಗಿಯೂ ನಾನು ನಿಮ್ಮ ಆನಂದವು ಸಂಪೂರ್ಣವಾಗುವಾಗಿಯೂ ನಾನು ಇವುಗಳನ್ನು ಹೇಳಿದ್ದೇನೆ. ಸುಮ್ಮನೆ ಹೇಳ್ತಾ ಇಲ್ಲ ಇದನ್ನು. ನಿಮ್ಮ ಆನಂದವು ಸಂಪೂರ್ಣವಾಗಲಿ ಎಂಬುದಾಗಿ ಇದನ್ನು ನಾನು ಹೇಳ್ತಾ ಇದ್ದೇನೆ. ಮುಂದೆ, ನಾನು ನಿಮ್ಮನ್ನು ಪ್ರೀತಿಸಿದ್ದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂದು ನನ್ನ ಆಜ್ಞೆ ಆಗಿದೆ. ಒಬ್ಬನು ತನ್ನ ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುವ ಪ್ರೀತಿಗಿಂತ ಹೆಚ್ಚಿನದು ಯಾವುದೂ ಇಲ್ಲ. ಲಕ್ಷ್ಯ ಕೊಟ್ಟು ಕೇಳ್ತೀರಿ. ನಾನು ನಿಮಗೆ ಆಜ್ಞಾಪಿಸಿದ್ದವುಗಳನ್ನು ಮಾಡಿದರೆ ನೀವು ನನ್ನ ಸ್ನೇಹಿತರಾಗುವಿರಿ. ಇನ್ನು ಮೇಲೆ ನಾನು ನಿಮ್ಮನ್ನು ಸರ್ವೆಂಟ್ಸ್, ಆಳುಗಳಂತೂ ಕರೆದಿಲ್ಲ. ಯೇಸು ನಿಮ್ಮನ್ನು ಆಳುಗಳಂತ ಕರೆದಿಲ್ಲ. ಕಾರಣ ಏನಂದ್ರೆ, ಹೇಳ್ರವ, ಕಾರಣ ತನ್ನ ಧ್ವನಿಯು ಅಂದ್ರೆ ತನ್ನ ಒಡೆಯನು ಮಾಡುವಂಥದ್ದು
ಆಳಿಗೆ ಆ ರಹಸ್ಯಗಳು ತಿಳಿದಿರುವುದಿಲ್ಲ. ಆದರೆ ನಾನು ನಿಮ್ಮನ್ನು ಸ್ನೇಹಿತರೆಂದು ಕರೆದಿದ್ದೇನೆ. ಕಾರಣ ಏನಂದ್ರೆ, ನನ್ನ ತಂದೆಯಿಂದ ಕೇಳಿದವುಗಳನ್ನೆಲ್ಲ ನಾನು ನಿಮಗೆ ತಿಳಿಯಪಡಿಸಿದ್ದೇನೆ. ಲಿಸನ್ ಕೇರ್ಫುಲಿ. ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡು ಹೋಗಿ ನೀವು ಹೋಗಿ ಬಹಳ ಫಲ ಕೊಡುವಂತೆಯೂ ನಿಮ್ಮ ಫಲವು ನಿಂತಿರುವಂತೆಯೂ ಸ್ಥಿರವಾಗಿ ಸೆಟಲ್ ಆಗುವಂತೆಯೂ ನಿಮ್ಮನ್ನು ನೇಮಿಸಿದ್ದೇನೆ. ಕಾರಣ ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಯೇಸು ಹೇಳ್ತಾ ಇದ್ದಾರೆ, ನೀವು ನನ್ನ ಹೆಸರಿನಲ್ಲಿ ತಂದೆಯನ್ನು ಏನು ಬೇಕಾದರೂ ಬೇಡಿಕೊಂಡ್ರು ಆತನು ಖಂಡಿತವಾಗಿ, ದೇವರು ನಿಮಗೆ ಅದನ್ನು ಖಂಡಿತವಾಗಿ ಕೊಡುವೆನೆಂಬುದಾಗಿ ಹೇಳಿದೆ. ಲಿಸನ್ ಕೇರ್ಫುಲ್. ಈಗ ಕಮಾಂಡ್ಮೆಂಟ್, ನೀವು ಒಬ್ಬರನ್ನೊಬ್ಬರು ದ್ವೇಷಿಸಬಾರದು, ಕಹಿ ಇಟ್ಕೊಳ್ಬಾರದು, ಸೇಡಿಟ್ಕೊಳ್ಬಾರದು. ಆದ್ರೆ ಒಬ್ಬರ ಮೇಲೆ ಒಬ್ಬರು ಪ್ರೀತಿಯನ್ನು ಇಟ್ಕೊಂಡು ಪ್ರೀತಿಸುವಂತರಾಗಿದ್ದು. ಇವೆಲ್ಲ ಸುಮ್ಮನೆ ಹೇಳ್ತಾ ಇಲ್ಲ ನಾನು. ನಿಮ್ಮ ಆನಂದ ಸಂಪೂರ್ಣವಾಗಲಿ, ನೀವು ಸುಖವಾಗಿರಲಿ ಮತ್ತು ನೀವು ಪ್ರೀತಿಸಬೇಕೆಂದು, ಒಬ್ಬರೊಬ್ಬರು ಪ್ರೀತಿಸಬೇಕೆಂದು ನಾನು ಇದನ್ನು ನಿಮಗೆ ತಿಳಿಸಿ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 1-17 ಇರ್ತದೆ. ಲಕ್ಷ ಕೇಳ್ತೀರಿ ಇವತ್ತು ಇದರಲ್ಲಿ 7-17 ಓದಿದೆ ನಾವು. ಹೌದಾ? ಪ್ರಶ್ನೆ ಕೇಳಿಯಾ? ಹಲ್ಲೆಲೂಯಾ. ಅದರೊಳಗೆ ಬಹಳ ಸಾರಿ ಉಲ್ಲೇಖಿಸಲ್ಪಟ್ಟಿರುವ ಒಂದು ಪದ ಇದೆ. ಬಹುತ್ ಬಾರ್ ಬೋಲಾ ಗಯಾ ಹೋ. ಆ ಪದ ಯಾವುದು ಮತ್ತು ಎಷ್ಟು ಸಾರಿ ಇದೆ ಹೇಳಿ? ಆ ಪದ, ಆ ಶಬ್ದ ಬಹಳ ಸಾರಿ ಹೇಳಲಾಗಿದೆ. ಅದು 7-17 ಆ ಶಬ್ದ ಯಾವುದು? ಹೋದ್ವಾರ ಕ್ವಶನ್ ಕೇಳಿದೆ, ಯಾವುದು ನೆಲೆಗೊಂಡಿರುವಂತ ಕೇಳಿದೆ. ಓಹೋ, ಆ ಕ್ವಶನ್ ಕೇಳಿದೆ ನಾನು. ಹೌದಲ್ಲ? ವೆರಿ ಗುಡ್, ಪರವಾಗಿಲ್ಲ. ಅದು ಪ್ರೀತಿ ಆಯಿತು. ಇವತ್ತು ಇವೆಲ್ಲದಕ್ಕೆ ಕಾರಣ, ಎಸ್ ಲಿಸನ್ ಕೇರ್ಫುಲಿ, ಇದಕ್ಕೆಲ್ಲ ಫಲಿತಾಂಶ ಏನಿದೆ? ಒಂದು, ಇದಕ್ಕೆ ನಮಗೆ ಏನು ಕೊಟ್ಟಿದ್ದಾನೆ? ಆತನು ಆಜ್ಞೆ ಕೊಟ್ಟಿದ್ದಾನೆ. ಯೇಸು ಏನು ಹೇಳ್ತಾನೆ? ನನ್ನಲ್ಲಿ ನೀವು ನೆಲೆಗೊಂಡಿರಬೇಕು. ಈಗ ಪ್ರಶ್ನೆ ಮತ್ತೆ ಕೇಳ್ತಾ ಇದೆ, ನನ್ನಲ್ಲಿ ನೆಲೆಗೊಂಡಿರ್ಬೇಕಂದ್ರೆ ಏನದು? ನನ್ನಲ್ಲಿ ನೆಲೆಗೊಂಡಿರ್ಬೇಕಂದ್ರೆ ಏನದು? ನನ್ನಲ್ಲಿ ನೆಲೆಗೊಂಡಿರ್ಬೇಕು, ನನ್ನ ವಾಕ್ಯಗಳು ನಿಮ್ಮ ಬಾಯಲ್ಲಿರಬೇಕು. ಈಗ ನನ್ನಲ್ಲಿ ನೆಲೆಗೊಂಡಿರ್ಬೇಕಂದ್ರೆ ಏನದು? ನನ್ನಲ್ಲಿ ನೆಲೆಗೊಂಡಿರ್ಬೇಕಂದ್ರೆ ಏನದು? 7ನೇ ವಚನದಲ್ಲಿ ಅದಿದೆ. ಆತನನ್ನು ಅನುಸರಿಸಿ ನಡೆದು. ವೆರಿ ಗುಡ್. ಮತ್ತು ಆತನ ವಾಕ್ಯಗಳು ನಿಮ್ಮಲ್ಲಿ ಇರಬೇಕು. ನೋಡ್ರಿ, ಹಲೋ, ನೀವು ನನ್ನಲ್ಲಿಯೂ, ಅರ್ಥ ಆಗ್ತದೆ? ನನ್ನ ವಾಕ್ಯಗಳು ನಿನ್ನಲ್ಲಿಯೂ. ಹಲೋ, ಎಲ್ಲಿದೆ? ನೀವು ನನ್ನಲ್ಲಿಯೂ. ಎಷ್ಟು ಬ್ಯೂಟಿಫುಲ್ ಇದ್ದಾರೆ ಇವರೆಲ್ಲ. ಹಲ್ಲೆಲೂಯಾ. ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ಅಂದ್ರೆ ಅರ್ಥ ಏನು? ನೀವು ನನ್ನಲ್ಲಿ ನೆಲೆಗೊಂಡಿರ್ಬೇಕಾದ್ರೆ ಯೇಸು ಹೇಳಿರುವ ನನ್ನಲ್ಲಿ ಅನ್ನತಕ್ಕಂಥ ಪದದ ಅರ್ಥ ಅಲ್ಲೇ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಅಲ್ಲಿ 7ನೇ ವಚನದಲ್ಲಿ ಕ್ಲಾರಿಟಿಯಾಗಿ ನಾವು ನೋಡ್ತೇವೆ. 7ನೇ ವಚನ ನೋಡುವಾಗ ಅಲ್ಲಿ ನಾವು ಆ ಸತ್ಯವನ್ನು ಗಮನಿಸಲಿಕ್ಕಿದ್ದೇವೆ. ಹೇಗೆ ನೋಡ್ತೀವಿ ನೋಡಿದ್ರೆ, 7ನೇ ವಚನದಲ್ಲಿ ಆತನು ಹೇಳ್ತಾ ಇದ್ದಾನೆ, ಹೋದ್ರಿ, ಇಫ್ ಯು ಅಬೈಡ್ ಇನ್ ಮೀ, ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿನ್ನಲ್ಲಿ, ನನ್ನ ಮಾತುಗಳು ನಿನ್ನಲ್ಲಿ ನೆಲೆಗೊಂಡಿರುವುದಾದ್ರೆ ಏನು ಇಷ್ಟಪಟ್ಟರು ಅದು ನೀವು ಬೇಡಿಕೊಂಡ್ರೆ ಅದು ನಿಮಗೆ ಕೊಡಲ್ಪಡುವುದು. ಈಗ ನೆಕ್ಸ್ಟ್ ಹೇಳ್ತಾ ಇದ್ದಾನೆ, 9ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ ನೋಡ್ರಿ, ಆಸ್ ಫಾದರ್ ಲವ್ಡ್ ಮೀ, ನನ್ನನ್ನು ತಂದೆ ಪ್ರೀತಿಸಿದಾಗೆ ಐ ಹ್ಯಾವ್ ಲವ್ಡ್ ಯು, ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ಲಿಸನ್ ಕೇರ್ಫುಲಿ. ಅಬೈಡ್ ಇನ್ ಮೈ ಲವ್. ಎಲ್ಲೇ? ನನ್ನಲ್ಲಿ ನೆಲೆಗೊಂಡಿರೋದು ಅಂದ್ರೆ ಅರ್ಥ ಏನು? ನನ್ನಲ್ಲಿ ನೆಲೆಗೊಂಡಿರೋದು ಅಂದ್ರೆ ಆ ಬೇರೂರಿ ಗಿಡವಾಗಿ ನಿಂತು ಗಟ್ಟಿಯಾಗಿ ನಿಂತು ಎಂಬುದಾಗಿ ಬಹಳಷ್ಟು ವರ್ಣನೆಗಳು ಕೇಳಿದೆವು ನಾವು. ಆದ್ರೆ ಇಲ್ಲೇ ಬಂದಿದ್ದು ಪ್ರಾಬ್ಲಮ್. ನನ್ನಲ್ಲಿ ಅಂದ್ರೆ ಅಬೈಡ್ ಇನ್ ಮೈ ಲವ್. ಅರ್ಥ ಆಯ್ತಾ? ನೆಕ್ಸ್ಟ್ ಹೇಳ್ತಾನೆ, ಇಫ್ ಯು ಕೀಪ್ ಮೈ ಕಮಾಂಡ್ಮೆಂಟ್ಸ್ ಅಂಡ್ ಯು ವಿಲ್ ಅಬೈಡ್ ಇನ್ ಮೈ ಲವ್. ಅಂದ್ರೆ ನೀವು ನನ್ನ ಆಜ್ಞೆಗಳನ್ನು ಅನುಸರಿಸಿದರೆ ನೀವು ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿದ್ದೀರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಓ ಹಲ್ಲೆಲೂಯಾ. ಆಜ್ಞೆಗಳೆಲ್ಲ ಈಗ ನಡೆಯಿಲ್ಲ. ಈಗೆಲ್ಲ ಕೃಪೆಯಿಂದ ದೇವರೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಬಹಳ ದುರ್ಬೋಧನೆಗಳು ನಡೀತಾ ಇದೆ. ಜಾಗರೂಕರಾಗಿರ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ಬಹಳ ದುರ್ಬೋಧನೆ ನಡೀತಾ ಇದೆ.
ಈ ವಿಷಯದಿಂದ ನಾವು ಭಾಳ ಎಚ್ಚೆತ್ತುಕೊಳ್ಬೇಕ್ರಿ. ಯಾಕಂದರೆ ಇದು ಎಚ್ಚರ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಆದರೆ ಎಚ್ಚರವಾಗಿಲ್ಲ. ಇನ್ನೊಂದು ಮಾತು ಹೇಳ್ಬೇಕಾದ್ರೆ ಜಾಗರೂಕರಾಗಿಲ್ಲ. ಅದಕ್ಕೆ ಭಾಳ ಜನ ಉಪವಾಸ ಪ್ರಾರ್ಥನೆ, ಒಂದಿನ ಉಪವಾಸ ಪ್ರಾರ್ಥನೆ, 3 ದಿನ ಉಪವಾಸ ಪ್ರಾರ್ಥನೆ, ಆದರೆ ಪ್ರಾರ್ಥನೆಯಲ್ಲಿ ಎಚ್ಚರಿಕೆ ಇಲ್ಲ. ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಆ ದಿನ ಟಿವಿನಲ್ಲಿ ಸಿನಿಮಾನು ನೋಡ್ತಾರೆ. ಅಲ್ಲೆಲ್ಲ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಮತ್ತು ಎಚ್ಚರಿಕೆ ಇಲ್ಲ, ಪಾಪನೂ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಇಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಪಾಪ ಮಾಡೋದಷ್ಟೇ ಅಲ್ಲದೆ ಪಾಪದಿಂದ ಬಿಡುಗಡೆ ಆಗೋದು, ಅಂದರೆ ಪಾಪ ಮಾಡೋದನ್ನು ಬಿಟ್ಟು ತಿರುಗಿಕೊಳ್ಳೋದಷ್ಟೇ ಅಲ್ಲದೆ ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, ನನ್ನಲ್ಲಿ ನೆಲೆಗೊಂಡಿರಂದ್ರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕೆಂಬುದಾಗಿ ಹೇಳ್ತಾನೆ. ನನ್ನಲ್ಲಿ ಅಂದ್ರೆ ಏನು? ಯೇಸು ಯಾರು? ಯೇಸು ಕ್ರಿಸ್ತನಾದ ಯೇಸು ದೈವಕುಮಾರನು. ಆದಿಯಲ್ಲಿ ವಾಕ್ಯತ್ತು, ಆ ವಾಕ್ಯ ದೇವರು ಬೀಳ್ತು, ಆ ವಾಕ್ಯವೇ ಏನಾಗಿತ್ತು? ದೇವರಾಗಿತ್ತು. ದೇವರು ಏನಾಗಿದ್ದಾನೆ? ಮತ್ತೊಂದು ಸಲ, ದೇವರು ಏನಾಗಿದ್ದಾನೆ? ಅಲ್ಲಲ್ಲ, ಯೇಸು ವಾಕ್ಯವಾಗಿದ್ದಾನೆ. ದೇವರು ಏನಾಗಿದ್ದಾನೆ? ಅಲ್ಲೇ ಬಂದೈತೆ ಮೇನದು. ಈಗಾರೇ ಹೇಳಿ ನಾನು, ನೀವು ನನ್ನಲ್ಲಿ ನೆಲೆಗೊಂಡಿರಿ ಅಂದರೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ ಅಂದರೆ, ನೀವು ನನ್ನಲ್ಲಿ ನೆಲೆಗೊಂಡಿರ್ಬೇಕಾದ್ರೆ ದೇವರು ಏನಾಗಿದ್ದಾರೆ? God is love. If you abide in me, you will keep my commandments and you will love your neighbor and your enemies. ದೇವರು ಏನಾಗಿದ್ದಾನೆ? ಪ್ರೀತಿಯಾಗಿದ್ದಾನೆ. ದ್ವೇಷ, ಅಸೂಯೆ, ಕಹಿ, ಸೇಡು ಆತನಲ್ಲಿ ಇಲ್ಲ. ಅದಕ್ಕೆ ಯೇಸು ಹೇಳಿದರೆ, ನೀವು ನನ್ನಲ್ಲಿ ನೆಲೆಗೊಂಡಿದ್ದೀರಂದ್ರೆ ಹೇಗೆಂದ್ರೆ, ನಾನು ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡ್ರಿ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ, ಕ್ಷಮಿಸಿ, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ಯೇಸು ಹೇಳ್ತಾ ಇದ್ದಾರೆ. ಹಲೋ, ಇದು ಪ್ರೀತಿ ಹೊರತು ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನೀವು ಹಾಗೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಎಲ್ಲರೂ ಹೇಳ್ತಿರಲ್ವ್ಯಾ? ಈಗ ನೋಡಿ, ಇಫ್ ಯು ಅಬೈಡ್ ಇನ್ ಮೈ ಲವ್, ನೀವು ನನ್ನನ್ನು ಪ್ರೀತಿಸೋದಾಗಿದ್ರೆ, ಮೊದಲನೇ ಆಜ್ಞೆ ಏನ್ರಿ? ಮೊದಲನೇ ಆಜ್ಞೆಯ 10 ಆಜ್ಞೆಗಳಲ್ಲಿರುವ ಮೊದಲನೇ ಆಜ್ಞೆ, ನನ್ನನ್ನು ಬಿಟ್ಟು ಬೇರೆ ದೇವರುಗಳು ನಿನಗಿರಬಾರದು, ವಿಗ್ರಹಗಳನ್ನಾಗಲಿ ಯಾವ ಸ್ವರೂಪನಾಗಲಿ ಅವುಗಳನ್ನು ಆರಾಧಿಸಬಾರದು, ಸೇವಿಸಬಾರದು. ನನ್ನನ್ನು ಬಿಟ್ಟು ಬೇರೆ ದೇವರುಗಳು ಬಂದ ಅರ್ಥ ಏನು? ಮೊದಲನೇ ಆಜ್ಞೆಯಲ್ಲಿ ನೆರವೇರ್ತಾ ಅಂದರೆ, ನೀವು ಪೂರ್ಣ ಮನಸ್ಸಿಂದ ಪೂರ್ಣ ಬಲದಿಂದ ನನ್ನಲ್ಲಿ ನೆಲೆಗೊಂಡಿರ್ಬೇಕು, ಅಂದರೆ ಪ್ರೀತಿಯಲ್ಲಿರಬೇಕು ನೀವು. ಈಗ ನೀವು ನನ್ನನ್ನು ಪ್ರೀತಿಸೋರಾಗಿದ್ರೆ, ನನ್ನ ಆಜ್ಞೆಗಳೆಲ್ಲ ಅನುಸರಿಸಿ ನನ್ನನ್ನು ಪ್ರೀತಿಸೋರಾಗಿದ್ರೆ, ನೀವು ಏನು ಮಾಡ್ತೀರಿ? ಇನ್ನೊಬ್ಬರನ್ನು, ಶತ್ರುಗಳನ್ನು ಪ್ರೀತಿಸ್ತೀರಿ, ನಿಮ್ಮ ಮಿತ್ರರನ್ನು ಪ್ರೀತಿಸ್ತೀರಿ, ನಿಮಗೆ ಕೇಡು ಮಾಡಿದವರನ್ನು ಪ್ರೀತಿ. ಅಂದರೆ ಅರ್ಥ ಏನು? ನೀವು ನನ್ನಲ್ಲಿಯೂ ನೆಲೆಗೊಂಡಿರೋದಂದ್ರೆ ನೀವು ಕರ್ತನಲ್ಲಿ ಪೂರ್ಣ ಬಲದಿಂದ ಪೂರ್ಣ ಮನಸ್ಸಿಂದ ಪ್ರೀತಿಸೋರಾಗಿರ್ಬೇಕು. ಮತ್ತು ನೀವು ಒಬ್ಬರನ್ನೊಬ್ಬರು ಪ್ರೀತಿಸೋರಾಗಿರ್ಬೇಕಂದ್ರೆ ನಿನ್ನ ನೆರೆಯವರನ್ನು ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಅಂತ ನೀವು ಕೇಳಿದ್ರಿ. ಹೌದು. ಆದರೆ ಯೇಸು ಹೇಳ್ತಾನೆ, ನಿನ್ನಂತೆ ನಿನ್ನ ಶತ್ರುವನ್ನು ಕೂಡ, ನಿನ್ನನ್ನು ಶಪಿಸುವವನು ಕೂಡ, ನಿನ್ನನ್ನು ದ್ವೇಷಿಸುವವನು ಕೂಡ, ನಿನ್ನನ್ನು ಹಿಂಸಿಸಿ ನಿನ್ನ ಮೇಲೆ ಸುಳ್ಳಾರೋಪ ಹೊರಿಸಿದವನು ಕೂಡ ಪ್ರೀತಿಸಿ ಎಂಬುದಾಗಿ. ಅದೇ ನನ್ನಲ್ಲಿ ನೀವು ನೆಲೆಗೊಂಡಿರು ಅಂತ ಹೇಳಿದರೆ 7ನೇ ವಚನದಿಂದ, ಎಲ್ಲಿಂದ? 7ನೇ ವಚನದಿಂದ 17ನೇ ವಚನವರೆಗೆ ಯೋಹಾನ ಸುವಾರ್ತೆಯಲ್ಲಿ ಆ ಕಾರ್ಯವನ್ನು ನಾವು ನೋಡ್ತೇವೆ. ಏನಂತ ಹೇಳ್ಕೊಂಡು ಬಹಳ ಸ್ಪಷ್ಟವಾಗಿ ಬರೆದ್ಬಿಟ್ಟಿದೆ. ನನ್ನ ಪ್ರಿಯ ಸಹೋದರರೇ, ನೀವು ನನ್ನಲ್ಲಿಯೂ ನನ್ನ ಮಾತುಗಳು ನಿನ್ನಲ್ಲಿಯೂ. ನೀವು ನನ್ನಲ್ಲಿ ಅಂದರೆ ನೀವು ದೇವರನ್ನು ಪೂರ್ಣ ಮನಸ್ಸಿಂದ ಪೂರ್ಣ ಹೃದಯದಿಂದ ಪೂರ್ಣ ಬಲದಿಂದ ಪ್ರೀತಿಸುವವರಾಗಿರಬೇಕು. ನನ್ನ ಮಾತುಗಳು ನಿನ್ನಲ್ಲಿ ಅಂದರೆ ನನ್ನ ಮಾತುಗಳ ಅನುಸಾರವಾಗಿ ನಡೆಯುವರು ನೆರೆಯವರು ಪ್ರೀತಿಸ್ತಾರೆ, ಶತ್ರುವನ್ನು ಪ್ರೀತಿಸ್ತಾರೆ ಮತ್ತು ಆತನ ಆಜ್ಞೆಗಳನುಸಾರವಾಗಿ ನಡೆಯುತ್ತಾರೆ. ಎಲ್ಲ ಹೇಳ್ತಿರಲ್ವ? ಇದನ್ನು ಹೇಳಿದ ನಂತರ ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ, ಮೊದಲನೇ ಟೆಕ್ಸ್ಟಲ್ಲಿ ನಿಮಗೆ ಇಷ್ಟ ಬಂದಿದ್ದನ್ನು ಬೇಡ್ಕೊ ಅಂತ ಹೇಳಿದಾನೆ. ಈಗ 8ರಿಂದ ನಾವು ನೋಡ್ತಾ ಇದ್ದೇವೆ. 8ರಿಂದ 17ವರೆಗೆ ನನ್ನ ಹೆಸರಿನಲ್ಲಿ, ಯೇಸುವಿನ ಹೆಸರಿನಲ್ಲಿ ಏನು ಬೇಕಾದರೂ ಬೇಡ್ಕೊಂಡ್ರೆ ತಂದೆ ನಿಮಗೆ ಕೊಡುವನು. ಎಲ್ಲ ನನ್ನ ಪ್ರಿಯ ವೀಕ್ಷಕರೇ, ನಿಶ್ಚಯವಾಗಿ ಇವತ್ತಿನ ನೀವು ಸಂದೇಶ ಕೇಳ್ತಾ ಇದ್ರೆ ನಿಮ್ಮ ಒಳ್ಳೆತನದಿಂದಲ್ಲ, ಈ ಮೆಸೇಜ್ನಲ್ಲಿ ಯೇಸು ಒಳ್ಳೆಯವನಾಗಿದ್ದಾನಂತೇಳಿ ಆತನ ಒಳ್ಳೆತನ ನಮ್ಮಲ್ಲಿ ಬರುವಾಗ, ಹಲ್ಲೆಲೂಯಾ. ನೋಡ್ರಿ ಎಷ್ಟು ಚೆನ್ನಾಗಿದೆ.
ಇಲ್ಲಿ 7ನೇ ವಚನ ಆದ ನಂತರ ಅಲ್ಲಿ ಎಷ್ಟು ಚೆನ್ನಾಗಿದೆ, ನೀವು ಹೆಚ್ಚಾಗಿ ಫಲ ಕೊಡಬೇಕು, ನೀವು ನನ್ನ ಶಿಷ್ಯರಾಗಿರಬೇಕೆಂಬುದಾಗಿ. ತದನಂತರ 9ನೇ ವಚನದ ನೋಡ್ತದೆ, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ಹಾಗೆ ನೀವು ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ಯು ಅಬೈಡ್ ಇನ್ ಮೈ ಲವ್, ಅಂದರೆ ನನ್ನಲ್ಲಿ ನೆಲೆಗೊಂಡಿರಂದ್ರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕು. ಆಗ ನೀವು ಇನ್ನೊಬ್ಬರನ್ನು ಪ್ರೀತಿಸೋರಾಗಿರ್ತಾರೆ. ಅಂದರೆ ನನ್ನಲ್ಲಿ ನೆಲೆಗೊಂಡಿದ್ರೆ, ನನ್ನ ವಾಕ್ಯಾನುಸಾರ ನಡೆಯುವವರಾಗಿದ್ರೆ, ನಿಮ್ಮಲ್ಲಿ ಏನೇ ನೆಲೆಗೊಂಡಿರ್ತದೆ, ನಿಮ್ಮಲ್ಲಿ ದ್ವೇಷ ಇರಲೇಬಾರದು. ಅದಕ್ಕಾಗಿ ಇಷ್ಟ ಬಂದಿದ್ದು ಬೇಡ್ಕೋ, ನನ್ನ ಹೆಸರಿನಲ್ಲಿ ಏನು ಬೇಕು ನಿನಗೆ ಅದು ಬೇಡ್ಕೊಂಬುದಾಗಿ ಯೇಸು ಹೇಳ್ತಾ ಇದ್ದಾನೆ. आज कोई भी रहने दो, यीशु मसीह के नाम से अगर खुदा के पास कुछ भी मांगो, खुदा तुम्हारा दुआ कबूलेगा. कोई भी रहने दो, ईसा मसीह के नाम से मैं खुदा के पास मांग रहा हूं कि हमारे देश में मोहब्बत और प्यार से सब लोग भाईचारा से जीने दो प्रभु, और सब अधिकारियों को प्रेम और विनय विनम्रता से भर दो करके हम सब लोग आज दुआ करने से ಮೈನಾರಿಟಿ ಅಲ್ಪಸಂಖ್ಯಾತರ ನಾವು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ದೇಶದಲ್ಲಿ ದೇವರ ಆರೋಗ್ಯವನ್ನು ದಯಪಾಲಿಸ್ತಾನೆ. ಆರ್ಥಿಕ ಆರೋಗ್ಯ ನಮ್ಮ ದೇಶದಲ್ಲಿ, ಆಮೆನ್. ಆಧ್ಯಾತ್ಮಿಕ ಆರೋಗ್ಯ ನಮ್ಮ ದೇಶದಲ್ಲಿ, ರಕ್ಷಣೆ ನೀತಿ ಜೀವ. ಭೌತಿಕ ಆರೋಗ್ಯ ದೇಹ ಬಲದಲ್ಲಿ, ಹಲ್ಲೆಲೂಯಾ. ಅದಕ್ಕಾಗಿ ನೀನು ಈಗ ಬಂದಿದ್ದೀವಿ, ಎಲ್ಲಿ ಬಂದಿದ್ದೀವಿ ಕಣ? ಯೇಸು ಅಂದ್ರೆ ಏನೀಗ? ಯೇಸು ಅಂದ್ರೆ ಏನು? ಪ್ರೀತಿ. ವೆರಿ ಗುಡ್, ವೆರಿ ಗುಡ್. ಎಲ್ಲರ ಹತ್ರ ಅಲ್ಲೂ ಪ್ರೀತಿ, ಇದು ಪ್ರೀತಿ, ಇದು LOVE, ಲವ್. ಲಿಸನ್ ಕೇರ್ಫುಲಿ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಲವ್ ಅಂದ್ರೆ ಈ ಸಿನಿಮಾಲಿ ತೋರಿಸ್ತಾರಲ್ಲ ಅದಲ್ಲ, ಅದಕ್ಕೆ ಕ್ಲಿಯರ್ ಕಟ್ ಒಂದು ಹೆಸರಿದೆ. ಅದು ಲವ್ ಅಲ್ಲ, ಅದು ಕಾಮಾಭಿಲಾಷ. ಅದು ಕಾಮಾಭಿಲಾಷ ಹೊರತು ಅದು ಪ್ರೀತಿ ಅಲ್ಲ. ಆದರೆ ಇಲ್ಲಿ ನಾನು ಹೇಳ್ತಕ್ಕಂಥ ಪ್ರೀತಿ ದ್ವೇಷಕ್ಕೆ ವಿರೋಧವಾದಂಥ ಪದಕ್ಕೆ ಪ್ರೀತಿ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಅದಕ್ಕೆ ದ್ವೇಷಕ್ಕೆ ವಿರೋಧವಾದಂಥ ಪದ ಪ್ರೀತಿ. ಈ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದಾನೆ. ಶತ್ರುಗಳನ್ನು, ವೈರಿಗಳನ್ನು, ನಿನ್ನನ್ನು ಶಪಿಸುವವರನ್ನು ನೀನು ಪ್ರೀತಿಸಬೇಕು. ಯಾಕಂದ್ರೆ ಯೇಸುವಿನಲ್ಲಿ ಪ್ರೀತಿ ಅಂದ್ರೆ, ಯೇಸು ಹೇಳ್ತಾನೆ ನೀವು ನನ್ನಲ್ಲಿ, ಅಂದ್ರೆ ಅರ್ಥ ಏನು? ದೇವರನ್ನು ಪೂರ್ಣ. ಈಗ ನೋಡ್ರಿ, ಅದನ್ನೇ ಇನ್ನೂ ಇಂಟ್ರೆಸ್ಟ್ ಆಗಿ ಹೇಳ್ತಾನೆ. ಮತ್ತೆ ಸುವಾರ್ತೆ, ಕಮನ್ ಗಾಯ್ಸ್, ಬಹಳ ಆಸಕ್ತಿಯಿಂದ ನೀವೆಲ್ಲರೂ ದೇವರ ವಾಕ್ಯವನ್ನು ಎಷ್ಟೋ ರುಚಿಭರಿತವಾಗಿ ನೀವು ಕೇಳ್ತಾ ಇದ್ರಿ. ಇಲ್ಲಿ ಮಾರ್ಕ್ ಸುವಾರ್ತೆ 12ನೇ ಅಧ್ಯಾಯ 29ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ, ಈ 2 ಆಜ್ಞೆಗಳು, ಎಲ್ಲ ಆಜ್ಞೆಗಳು ನಿಮ್ಮಲ್ಲಿ ಪೂರೈಸುತ್ತದೆ ಎಂಬುದಾಗಿ ಹೇಳ್ತದೆ. ಎಲ್ಲ ಆಜ್ಞೆಗಳು. ಮತ್ತೆ ಮಾರ್ಕ್ ಸುವಾರ್ತೆ 12ನೇ ಅಧ್ಯಾಯ 29 31 ಓದ್ತಿರಿ, ದಯಮಾಡುತ್ತೀರಿ. ಜೀಸಸ್ ಆನ್ಸರ್ಡ್ ಹಿಮ್, ಯೇಸು ಪ್ರತ್ಯುತ್ತರವಾಗಿ ಅವನಿಗೆ ಎಲ್ಲಾ ದೈವ ಆಜ್ಞೆಗಳಲ್ಲಿ ಮೊದಲನೇದು, ಓ ಇಸ್ರಾಯೇಲೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ಕರ್ತನಾಗಿದ್ದಾನೆ. ಒಬ್ಬನೇ ಕರ್ತನಾಗಿದ್ದಾನೆ, ನನ್ನನ್ನು ಬಿಟ್ಟು ಬೇರೆ ದೇವರುಗಳು ಇರಬಾರದು. ಲಿಸನ್ ಕೇರ್ಫುಲ್. ನೀವು ನಿಮ್ಮ ದೇವರಾದ ಕರ್ತನನ್ನು, ಒಡೆಯನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಇದು ಮೊದಲನೆಯ ದೈವಾಜ್ಞೆ ಆಗಿದೆ. ಮತ್ತು ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕೆಂದು ಎಂಬುದು ಅದರಂತೆ ಇದು 2ನೇ ಆಜ್ಞೆ ಆಗಿದೆ. ಈಗ ಅರ್ಥ ಆಯ್ತಾ? ನೀವು ನನ್ನಲ್ಲಿ ಅಂದ್ರೆ ನೀವು ನನ್ನ ಪ್ರೀತಿಯಲ್ಲಿ ನನ್ನನ್ನು ಪ್ರೀತಿಸೋರಾಗಿರ್ಬೇಕು. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿನ್ನಲ್ಲಿ ಅಂದ್ರೆ ನೀವು ಇತರರನ್ನು, ಶತ್ರುಗಳನ್ನು, ವೈರಿಗಳನ್ನು, ಎಂಥವರೇ ಇಲ್ಲಿ ಎಲ್ಲರಿಗೂ ನಿಮ್ಮಲ್ಲಿ ಪ್ರೀತಿ ಕಾಣಬೇಕು. ವೆರಿ ಸಿಂಪಲ್ ಇದು. ನೀವು ನನ್ನಲ್ಲಿ ಅಂದ್ರೆ ಅಲ್ಲೇ ಪ್ರೀತಿ, ದೇವರಲ್ಲಿ ಪ್ರೀತಿಸರು. ಮತ್ತು ನನ್ನ ವಾಕ್ಯಗಳು ನಿಮ್ಮಲ್ಲಿ ಅಂದ್ರೆ ನೀವು ನಿಮ್ಮ ನೆರೆಯವರನ್ನು ಪ್ರೀತಿಸಬೇಕೆಂದು ನೀವು ಕೇಳಿದ್ರಿ. ಆದ್ರೆ ನಾನು ನಿಮಗೆ ಹೇಳೋದೇನಂದ್ರೆ, ಯೇಸು ಯಾರು ಹೇಳೋದು? ಚಿಂತೆ ಮಾಡಬೇಡ್ರಿ ಸಿಸ್ಟರ್, ಯಾರು ಚಿಂತೆ ಮಾಡಬೇಡ್ರಿ, ದಯಮಾಡಿ. ಇಲ್ಲಿ ಚಿಂತೆ ಮಾಡಕ್ಕೆ ಕೊಡೋದು ನಾನು ಯಾರಿಗೂ. ಹಲ್ಲೆಲೂಯಾ. ಯಾರು ಚಿಂತೆ ಮಾಡಬೇಡ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಆಗ
ನೀವು ನಿಮ್ಮ ನೆರೆಯವರನ್ನು ಪ್ರೀತಿಸ್ರಿ, ನಿಮ್ಮನ್ನು ಶಪಿಸೋರನ್ನು ಆಶೀರ್ವದಿಸ್ರಿ, ನಿಮ್ಮನ್ನು ಶಪಿಸೋರನ್ನು ಆಶೀರ್ವದಿಸ್ರಿ, ಮತ್ತು ನಿಮ್ಮನ್ನು ಹಾಗೆ ಮಾಡೋರಿಗಾಗಿ ಒಳ್ಳೆಯದನ್ನು ಮಾಡ್ರಿ, ಮತ್ತು ನಿಮ್ಮನ್ನು ಹಿಂಸಿಸಿ ನಿಂದಿಸೋರಿಗಾಗಿ ಪ್ರಾರ್ಥಿಸ್ರಿ. ನಾನು ಹೇಳೋದು ಯಾಕಂದ್ರೆ ಈ 3 ಎಚ್ಚರಿಕೆಯನ್ನು ಕೂಡ ನಾವು ವಹಿಸಬೇಕು. ಆಮೇಲೆ ಪ್ರಾರ್ಥನೆ ಅಂತಿದೆ ನೋಡ್ರಿ. ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಆದರೆ ಶತ್ರುವನ್ನು, ನಮ್ಮನ್ನು ಶಪಿಸೋರನ್ನು ನಾವು ಆಶೀರ್ವದಿಸಬೇಕು. ನಮ್ಮನ್ನು ದ್ವೇಷಿಸೋರಿಗಾಗಿ ಈ 3 ಎಚ್ಚರಿಕೆಗಳಿಲ್ಲದೆ ಬಹಳ ಜನ ಪ್ರೇಯರ್ ಮಾಡ್ತಾರೆ, ಉಪವಾಸ ಪ್ರಾರ್ಥನೆ ಮಾಡಿ ಬರ್ತಾರೆ. 5 days, 7 days, 1 day, 3 days, 7 day, 21 day, 21 ದಿವಸ, 40 ದಿವಸ ಉಪವಾಸ ಪ್ರಾರ್ಥನೆ. ಆದರೆ ಏನಿಲ್ಲ, ಎಚ್ಚರ ಇಲ್ಲ, ಜಾಗರೂಕರಾಗಿ ಪ್ರಾರ್ಥನೆ ಮಾಡಬೇಕು. ಆದರೆ ಇಲ್ಲಿ ಏನು ಎಚ್ಚರಿಕೆ ಹೇಳ್ತಾನೆ, ನೀವು ನಲ್ಲಿ ಈಗ ಲಿಸನ್ ಕೇರ್ಫುಲಿ. ಇದನ್ನು ಆದ ನಂತರ ಇಲ್ಲಿ ನಾವು ಮತ್ತು ತಿರುಗಿ ಆ ಮಾತಿಗೆ ಬರ್ತಾ ಇದ್ದೇವೆ. ಯಾವ ಮಾತಿಗೆ ಅಂದ್ರೆ, ಯೇಸು ಕ್ರಿಸ್ತನು ಹೇಳಿರ್ತಕ್ಕಂಥ ಆ ಮಾತಿಗೆ ಬಂದು ಸೇರುವಾಗ ಇಲ್ಲಿ ಯೇಸು ಹೇಳ್ತಾ ಇದ್ದಾನೆ, ನನ್ನ ಎಷ್ಟು ಸುಂದರವಾಗಿದ್ರು. ಈಗ ಪ್ರೀತಿ ಎಷ್ಟು ಸಾರಿ ಬರಲ್ಪಟ್ಟಿದೆ ಇದ್ರೊಳಗೆ? ಅಮ್ಮಾರಿ ಬಾರ ಅಕ್ಕರಿ, ಅಜ್ಜಿ ಯಾರಾದ್ರ? ಹಾ, ಅಜ್ಜಿಗಳಿದ್ದಾರೆ. ಹಾ, ಓಕೆ. ಗೋಡಿಗೆ ಹತ್ಕೊಂಡು ಕುಂತಿದ್ರಲ್ಲ. ಹಾ, ಎಷ್ಟು ಟೈಮ್? 10 ಟೈಮ್, 10 ಸಾರಿ ಪ್ರೀತಿ ಎಂಬ ಪದ ಇದರಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಅರ್ಥ ಏನಂದ್ರೆ, ಯೇಸು ತನ್ನ ಶಿಷ್ಯರಿಗೆ ಏನು ಹೇಳ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ ಹೇಳ್ತಾ ನೋಡ್ರಿ. ನಿಮ್ಮ ಹೃದಯ ಸಂತೋಷವಾಗಿರ್ಬೇಕಾ, ಆರೋಗ್ಯವಾಗಿರ್ಬೇಕಾ? ನೀವು ಹಲೋ, ಆರೋಗ್ಯವಾಗಿರ್ಬೇಕಾ? ಆರೋಗ್ಯವಾಗಿರ್ಬೇಕಂತೇಳಿ ಬಹಳ ಜನ ಪ್ರೇಯರ್ ಮಾಡ್ತಾ ಇದ್ದಾರೆ. ಕರ್ತನೇ, ನನಗೆ ರೋಗವನ್ನು ಗುಣಪಡಿಸಿದೇವ್ರೆ, ಆದರೆ ದ್ವೇಷ ಇಟ್ಕೊಂಡಿದ್ದಾರೆ. ದ್ವೇಷ ಇಟ್ಕೊಂಡು ನೀನು ಪ್ರಾರ್ಥನೆ ಮಾಡ್ತಾ ಇದ್ರೆ ನಿನ್ನಲ್ಲಿ ಎಚ್ಚರ ತಪ್ಪಿಬಿಟ್ಟಿದಿ, ನೀನು ಜಾಗ್ರತೆ ತಪ್ಪಿಬಿಟ್ಟಿದಿ. ಅದಕ್ಕಾಗಿ ಇಲ್ಲಿ ಪ್ರಾರ್ಥನೆ ಮಾಡುವವನು ಪ್ರೀತಿಯಲ್ಲಿ ತುಂಬಿದ್ರೆ, ಇದು ಪ್ರೀತಿಸಬೇಕಂತ ಯಾಕೆ ಹೇಳಿದಾನೆ ಹೇಳಿ ಎಲ್ಲರೂ? ನೀವು ನಿಮ್ಮ ನೆರೆಯವರನ್ನು ಪ್ರೀತಿಸಬೇಕು, ಒಬ್ಬರನ್ನೊಬ್ರು, ನಿಮ್ಮ ಸಭೆಯಲ್ಲಿ ಇರ್ತಕ್ಕಂಥ ಒಬ್ಬರನ್ನೊಬ್ರು ಪ್ರೀತಿಸಬೇಕು. ನೀವು ದ್ವೇಷ ಇಟ್ಕೊಳ್ಳೋದು ಯಾಕೆ ಹೇಳಿದಾನೆ ಈ ಮಾತನ್ನು? ಈ ಪೂರ ಟೆಕ್ಸ್ಟ್ ಅನ್ನು ಯಾಕೆ ಹೇಳಿದಾನೆ? ಹಲೋ, ನನ್ನ ಪ್ರಶ್ನೆಗೆ ಉತ್ತರ. 1 ರಿಂದ 17 ಯಾಕೆ ಹೇಳಿದಾನೆ ನಿಮಗೆ? 1 ರಿಂದ 17 ಯಾಕೆ ಹೇಳಿದಾನೆ ನಿಮಗೆ? ಪ್ರೈಸ್ ಲಾರ್ಡ್ ಜೀಸಸ್. ನಿಮ್ಮ ಪ್ರಾರ್ಥನೆಯಲ್ಲಿ ಆಲಿಸಲ್ಪಡಬೇಕು, ಖಂಡಿತ, ಅದು ಕೂಡ ಖಚಿತ. ಆದ್ರೆ ಪ್ರಾರ್ಥನೆ ಆಲಿಸಲ್ಪಡಬೇಕು, ಅದು ಕೂಡ ಖಚಿತ. ಆದ್ರೆ ಯಾಕೆ ಹೇಳಿದಾನೆ ಇದನ್ನು? ಯಾಕೆ ಹೇಳೇನ ನನಗೇನು ಗೊತ್ತೈತಿ? ಅಂದ್ರೆ ನಮ್ಮ ಜನ ಖತರ್ನಾಕ್ ಅದಾರ, ಧಾರವಾಡ ಕನ್ನಡದವ್ರು ನಮ್ಮ ಜನ. ಅಲ್ಲೇಲಿಯ ಪ್ರೈಸ್ ಲಾರ್ಡ್ ಜೀಸಸ್. ಯಾಕೆ ಹೇಳಿದಾನೆ? ರಿಸಲ್ಟ್ ಬೇಕ್ರಿ ಇದಕ್ಕೆ. ನೋಡ್ರಿ, ಯೇಸು ಏನು ಮಾಡಿದ್ರು ಅದಕ್ಕೆ ಫಲಿತಾಂಶ ಇದೆ. ಫಲಿತಾಂಶದಲ್ಲಿ ಏನಿದೆ? ನೀವು ಪ್ರಾರ್ಥನೆ ಮಾಡಿರುವಾಗ ಅದು ನಿಮಗೆ ದೊರಕತ್ತೆ ಅಂತ ಹೇಳಿದಾನೆ. ಹೌದಾ? ಅದು ನಿಮಗೆ ದೊರಕತ್ತೆ. ದೊರಕೋದು ಮಾತ್ರ ನಿಶ್ಚಯ, ಖಂಡಿತವಾಗಿ ದೊರಕುತ್ತದೆ. ಆದರೆ ಎದರಲ್ಲಿ ಇರ್ಬೇಕು ನಾವು? ಕ್ರಿಸ್ತನಲ್ಲಿ ಅಂದ್ರೆ ಪ್ರೀತಿಯಲ್ಲಿರಬೇಕು. ಪ್ರೀತಿಯಲ್ಲಿದ್ದು ನಾವು ಇತರನ ಪ್ರೀತಿಸಬೇಕು. ಇದಾಯ್ತು. ಇದರಲ್ಲಿ ಫಲಿತಾಂಶ ಏನಿದೆ? ನಮಗೇನು ಸಿಗ್ತದೆ? ಒಂದು ರಿಯಾಲಿಟಿ ಶೋನಲ್ಲಿ ಕೇಳಿದ್ರು, ಯವ್ವಾ ನಿನ್ನ ಗಂಡನಿಗೆ ಇಷ್ಟೆಲ್ಲ ಮಾಡ್ತಾ ಇದ್ದಿ, ಏನಂದ್ರೆ ಎಲ್ಲ ಅವ್ರ ಗಂಡನಿಗೆ ಭಾಳ ಇಂಟ್ರೆಸ್ಟಿಂಗ್ ಇದೆ. ರಿಯಾಲಿಟಿ ಶೋನಲ್ಲಿ ಅವಳದೊಂದು ರಿಯಾಲಿಟಿ ಶೋನಲ್ಲಿ ಅವಳು ಏನಂದ್ರೆ, ನೀ ಏನೇ ಮಾಡ್ತೀವೋ, ನನ್ನ ಗಂಡ ಬರ್ಲಿಕ್ಕೆ ಮುಂಚೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಚಕ್ಕಾಗಿರ್ತೀನಿ, ಮತ್ತೇನು ಮಾಡ್ತೀವಿ, ಒಳ್ಳೆ ತಿಂಡಿ ಮಾಡ್ತೀನಿ, ಅವ್ರಿಗೆ ಯಾವ್ದು ಇಷ್ಟ ಅದಿಷ್ಟ ಬಂದಿದ್ದ ತಿಂಡಿ ಎಲ್ಲ ಮಾಡಿಡ್ತೀನಿ, ಮತ್ತೇನು ಮಾಡ್ತೀವಿ, ಎಲ್ಲ ಮನೆಯೆಲ್ಲ ಚಕ್ಕಿರ್ತೀನಿ. ಮತ್ತು ಅವ್ರು ಬಂದಾಗ ಅವ್ರ ಮುಂದೆ ನಾನೇನಾಗಿರೋದಿಲ್ಲ, ಮಲ್ಕೊಂಡು ಸುಂದಾಗಿ ಕುಂತಿರೋದಿಲ್ಲ. ಯಾಕ್ರಿ? ಅವ್ರ ಮುಂದೆ ಚಕ ಆಡ್ತಾ ಇರಬೇಕು, ತಿರುಗ್ತಾ ಇರಬೇಕು, ಆ ಕೆಲಸ ಮಾಡ್ತಾ ಈ ಕೆಲಸ ಮಾಡ್ತಿರ್ಬೇಕು. ಅವ್ರಿಗೆ ಭಾಳ ಸಂತೋಷ ಆಗ್ತದೆ, ನಾನು ಹೆಂಡತಿ ಚೆನ್ನಾಗಿದ್ದಾಳಂತೆ. ಹೌದು, ಇಷ್ಟೆಲ್ಲ ಕಷ್ಟಪಟ್ಟು, ಇಷ್ಟೆಲ್ಲ ದುಡಿದು, ಎಷ್ಟೆಲ್ಲ ಕ್ಲೀನ್ ಇಟ್ಟು ಅದೆಲ್ಲ ಮಾಡ್ತೀಯಲ್ಲ, ಯಾಕೆ ಮಾಡ್ತೀಯವ ನೀನು ಗಂಡನಿಗೆ? ಭಾಳ ಜನ ಮಾಡೋದಿಲ್ಲ ಅದು. ನಿನ್ನ ಗಂಡನಿಗೆ ನೀನು ಇಷ್ಟು ಎಜುಕೇಟೆಡ್, ಇಷ್ಟು ಕ್ವಾಲಿಫೈಡ್ ಇದ್ದಿ, ಒಳ್ಳೆ ತಿಂಡಿ, ಒಳ್ಳೆ ಇದೆಲ್ಲ ಮಾಡಿ ಎಲ್ಲ ಮಾಡಿಕೊಂಡು, ನೀನು ಗಂಡ ಮುಂದೆ ಎಲ್ಲ ಕ್ಲೀನ್, ಮನೆಯೆಲ್ಲ ಕ್ಲೀನ್ ಇಟ್ಕೊಂಡು, ಚೊಕ್ಕಾಗಿ ಇಟ್ಕೊಂಡು, ಅವ್ರ ಬಟ್ಟೆ ಎಲ್ಲ ಹೋಗೋದು, ಮನೆಯೆಲ್ಲ ಚಕ್ಚಕಾಗಿ ಇಟ್ಕೊಂಡು, ಯಾಕೆ ಇಷ್ಟೆಲ್ಲ ಮಾಡ್ತೀಯ ಅಂತ ಹೇಳಿದ್ರೆ ಅವಳು ಏನು ಹೇಳ್ಬೇಕು ಗೊತ್ತಿದೆ? ಭಾಳ ಇಂಟ್ರೆಸ್ಟಿಂಗ್ ಇತ್ತದು. ಅವಳು ನನ್ನ ಗಂಡನು ನನ್ನನ್ನು ಭಾಳ ಪ್ರೀತಿಸ್ತಾನೆ, ನಾನು ಇವೆಲ್ಲ ಚೆನ್ನಾಗಿ ಮಾಡ್ಕೊಂಡು ಇಟ್ಕೊಂಡ್ರೆ ಅಂತ ಹೇಳ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ನಾನು ಇವೆಲ್ಲ ಚೆನ್ನಾಗಿ ಮಾಡಿಟ್ರೆ, ಅವ್ರು ಒಳ್ಳೆ ವಸ್ತ್ರಗಳನ್ನು, ಒಳ್ಳೆ ತಿಂಡಿಗಳನ್ನು, ಎಲ್ಲ ಒಳ್ಳೆದನ್ನು ಮಾಡಿಕೊಟ್ರೆ ಅವರು ಯಾಕೆ ಇಷ್ಟೆಲ್ಲ ಮಾಡ್ತೀವೋ, ಇಷ್ಟೆಲ್ಲ ಯಾಕೆ ದುಡಿತಾ ಇದ್ದೀನಿ ಸುಮ್ಮನೆ, ನೀನು ಭಾಳ ಹೈಲಿ ಕ್ವಾಲಿಫೈಡ್ ಇದಲ್ಲ ಅಂತ ಹೇಳಿದ್ರೆ, ಹಲ್ಲೆಲೂಯಾ, ನನ್ನ ಗಂಡನ ಪ್ರೀತಿ ಸಿಗ್ತದೆ ರೀ ನನಗೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಆದರೆ ಇಲ್ಲಿ ನಾವು ಯಾಕೆ ಮಾಡಬೇಕಂದ್ರೆ, ಬೈಬಲ್ ಹೇಳ್ತಾ ಇದೆ, ಭಾಳ ಚೆನ್ನಾಗಿ ಯೇಸು ಹೇಳ್ತಾ ಇದ್ರೆ, ನೀವು ಸಂತೋಷವಾಗಿದ್ದು ನನ್ನ ಸಂತೋಷ ನಿಮ್ಮಲ್ಲಿ ಸಂಪೂರ್ಣವಾಗಿರುವಂತೆ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದಾನೆ. ಎಲ್ಲಿ ಹೇಳಿದಾನೆ ಮಾತು ನೋಡ್ರಿ,
ಅಲ್ಲೇ ನೋಡ್ರಿ, ನಾನು ಇದೆಲ್ಲ ಹೇಳೋದು ಸುಮ್ಮನೆ ಹೇಳ್ತಾ ಇಲ್ಲ, ಟೈಮ್ ಪಾಸ್ ಮಾಡ್ಲಿಕ್ಕೆ ಹೇಳ್ತಲ್ಲ. ನಾನು ಈ ಲೋಕಕ್ಕೆ ಬಂದಿದ್ದು ನಿಮ್ಮನ್ನ ಟೈಮ್ ಪಾಸ್ ಮಾಡೋದಕ್ಕಾಗಿ ಬಂದಿಲ್ಲ. ನಾನು 11ನೇ ವಚನದಲ್ಲಿ ಹೇಳಲಾಗಿದೆ, ದೀಸ್ ಥಿಂಗ್ಸ್ ಐ ಹ್ಯಾವ್ ಸ್ಪೋಕನ್ ಟು ಯು ದಟ್ ಮೈ ಜಾಯ್ ಮೇ ರಿಮೇನ್ ಇನ್ ಯು. ಏನಿದೆ ಇವೆಲ್ಲಗಳನ್ನು ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದರೆ, ನನ್ನ ಆನಂದ ಎಲ್ಲ ಹೇಳ್ತಾರಲ್ವ್ಯ, ನನ್ನ ಸಂತೋಷ ನಿಮ್ಮಲ್ಲಿ ನೆಲೆಗೊಂಡಿರಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಅಷ್ಟೇ ಅಲ್ಲ, ನಿಮ್ಮ ಆನಂದ ಸಂಪೂರ್ಣವಾಗಲಿ ಎಂಬುದಾಗಿ. ಇದು ರಿಸಲ್ಟ್. ನಾವು ಎಲ್ಲರನ್ನು ಪ್ರೀತಿಸ್ತಾ ಸಂತೋಷವಾಗಿದ್ರೆ ಆವಾಗ ನಾವು ಆರೋಗ್ಯವಾಗಿರ್ಲಿಕ್ಕಾಗ್ತದೆ. ಇತ್ತೀಚೆಗ ಒಂದು ವೈದ್ಯರು ಹ್ಯಾವರ್ಡ್ ಯೂನಿವರ್ಸಿಟಿಯಲ್ಲಿ, ವಿದೇಶದಲ್ಲಿ, ಅಮೆರಿಕನಲ್ಲಿ, ಇನ್ನೂ ಅನೇಕ ವಿದೇಶ ಆಸ್ಪತ್ರೆಗಳಲ್ಲಿ ತರಬೇತಿ ಪಡ್ಕೊಂಡು ಅವರು ಗೈನಕಾಲಜಿಸ್ಟ್ ಇದ್ದಾರೆ, ಗೈನಕಾಲಜಿಸ್ಟ್ ಅಲ್ಲ, ಕಾರ್ಡಿಯಾಲಜಿಸ್ಟ್, ಅವರು ಹೃದಯ ತಜ್ಞದವರು ಇದ್ದಾರೆ. ಅವರು ಒಂದು ಸುಂದರವಾದಂಥ ಮಾತು ಹೇಳಿದ್ದಾರೆ. ಎಲ್ಲರೂ ನಾವು ಪ್ರೇಯರ್ ಮಾಡ್ತಾ ಇದೀವಲ್ಲ, ಪ್ರೇಯರ್ ಮಾಡಬೇಕು, ಪ್ರೇಯರ್ ಎಚ್ಚರ ಮಾತು ಹೇಳಿದ್ದಾರೆ. ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ನಂಗೆ ಭಾಳ ಖುಷಿ ಆಯ್ತು ಅದು ಹೇಳಿದ್ಕೊಳ್ಳಿ. ಅವರು ಅಮೆರಿಕನಲ್ಲಿ ಇಷ್ಟೆಲ್ಲ ಅಧ್ಯಯನ ಮಾಡಿದ ಮೇಲೆ ಅವ್ರಿಗೆ ಗೊತ್ತಾಗಿದೆ ಏನಂದ್ರೆ, ಮನುಷ್ಯನಿಗೆ ರೋಗ ಯಾಕೆ ಬರ್ತಾ ಇದೆ ಅನ್ನತಕ್ಕಂಥ ಸತ್ಯ ಗೊತ್ತಾಗಬೇಕು ಅವರಿಗೆ. ಅವರು ವೈದ್ಯರೆಲ್ಲರೂ ಔಷಧ ಕೊಡ್ತಾರೆ, ಬರ್ತಾ ಇರೋ ಔಷಧ ತಗೋತಾರೆ, ಮತ್ತೆ ರೋಗ ಬರ್ತಾರೋ, ಮತ್ತೆ ತಿಂಗಳಿಗೊಂದ್ಸರಿ ಬರ್ತಾರೋ, ವಾರಕ್ಕೊಂದ್ಸರಿ ಬರ್ತಾರೆ. ಆದರೆ ವೈದ್ಯರು ಯಾವತ್ತೂ ನಿಮಗೆ ಈ ರೋಗ ಬರದಂತಿರ್ಲಿಕ್ಕೆ ನೀವು ಏನು ಮಾಡಬೇಕೆಂಬುದಾಗಿ ಬಹಳ ಜನರು ಹೇಳುದಿಲ್ಲ. ಏನು ಹೇಳ್ತಾರೆ, ಏನು ಮಾಡಬೇಕು, ನೀನು ಶುಗರ್ ಇದ್ರೆ ನೀನು ಮಗರ್ ತಿನ್ಬೇಡ, ಏನು ತಿನ್ಬೇಡ, ಶುಗರ್ ತಿನ್ಬೇಡ ಅಥವಾ ಸ್ವೀಟ್ ತಿನ್ಬೇಡ ಅಂತ ಹೇಳ್ತಾರೆ. ಆತರ ನಿನಗೆ BP ಇದ್ರೆ ಇದು ಉಪ್ಪು ಹೆಚ್ಚು ತಿನ್ಬೇಡ ಅಂತ ಹೇಳ್ತಾರೆ, ಅಥವಾ ಹುಳಿ ಹೆಚ್ಚು ತಿನ್ಬೇಡ ಅಂತ ಹೇಳ್ತಾರೆ. ಅಷ್ಟೇ ಹೊರತು ರೋಗಕ್ಕೆ ಮೂಲ ಕಾರಣ ಏನಂತ ಹೇಳುವುದಿಲ್ಲ ನಿಮ್ಮ ಹತ್ರ. ಆಮೇಲೆ ಅವ್ರು ಹೇಳಿದ್ರು, ಏನಿಲ್ಲ, ಎಂಥ ರೋಗ ಇದ್ರೂ ಕೂಡ ನೀವು ಆರೋಗ್ಯವಾಗಿರ್ಬೇಕಂತ ಬಯಸ್ತೀರಾ, ಹಾಗಾದ್ರೆ ಎಲ್ಲರನ್ನು ಪ್ರೀತಿಸಿರಿ ಅಂತ ಹೇಳ್ದ. ಏನಂತ ಹೇಳ್ದ? ಎಲ್ಲರನ್ನು ಪ್ರೀತಿಸಿರಿ. ಎಂಥ ಶತ್ರು ಹೇಳಿದ್ರೆ ಎಲ್ಲರೂ ಪ್ರೀತಿಸ್ರಿ. ಮನಸ್ಸೊಳಗೆ ಏನಂತ ಯೋಚನೆ ಮಾಡ್ಬೇಕು, ಅವರೆಲ್ಲರಿಗೆ ಕೆಟ್ಟದಾಗಬೇಕಂತ ಯೋಚನೆ ಮಾಡಬಾರ್ದಂತೆ. ಏನು ಮಾಡ್ಬೇಕಂತೆ? ಅವ್ರಿಗೆಲ್ಲ ಶುಭವಾಗಲಿ, ಒಳ್ಳೇದಾಗಲಿ. ಅವ್ರಿಗೆ ಒಳ್ಳೇದಾಗಿರುವಾಗೆಲ್ಲ ನಾವೇನು ಮಾಡಬೇಕು? ಅಬ್ಬಾ ಎಷ್ಟು ಒಳ್ಳೇದಾಯ್ತು ನೋಡಂತೇಳಿ ನಾವು ಸಂತೋಷ ಪಡಬೇಕಂತೆ. ಹಲ್ಲೆಲೂಯಾ. ಅಂದರೆ ಅರ್ಥ ಏನು? ನೀವು ಎಲ್ಲರ ಮೇಲೆ ದ್ವೇಷವನ್ನು ಇಟ್ಕೊಳ್ಬೇಡ್ರಿ, ಎಲ್ಲರಿಗೆ ಶುಭವನ್ನು ಹಾರೈಸ್ರಿ. ಆವಾಗ ನೀವು ನಿಮ್ಮ ರೋಗವು ಸಂಪೂರ್ಣವಾಗಿ ಗುಣಮುಖರಾಗುತ್ತೀರಿ. ದ್ವೇಷ ಇಷ್ಟಿಷ್ಟು ಇಟ್ಕೊಂಡು ನೀವು ಪತ್ತೆ ಎಷ್ಟು ಮಾಡಿದ್ರು ಕೂಡ ರೋಗ ಹೋಗುವುದಿಲ್ಲ. ಅದಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡೋರು 1 ದಿವಸ, 7 ದಿವಸ, 21 ದಿವಸ, 40 ದಿವಸ ಉಪವಾಸ ಪ್ರಾರ್ಥನೆ ಮಾಡೋರು, ದ್ವೇಷ ಅಸೂಯೆ ಕಹಿ ಇಟ್ಕೊಂಡು ಎಷ್ಟು ಪ್ರಾರ್ಥನೆ ಮಾಡು, ಅದು ನಿನಗೆ ನೆರವೇರುವುದಿಲ್ಲ. ಯಾಕಂದ್ರೆ ಕೆಲವರು ಇದ್ದಾರೆ, ಇದುವರೆಗೂ ವೇಷ ಹಾಕೊಂಡಿದ್ದಾರೆ. ಏನು ವೇಷ? ಭಕ್ತಿಯ ವೇಷ ಧರಿಸಿಕೊಂಡ್ರು, ಆದರೆ ಅವರೊಳಗೆ ಕ್ರಿಸ್ತನು ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಅವರು ಪ್ರಾರ್ಥನೆ ಮಾಡಿದರೆ, ಅವರು ಬೇಡಿಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಲಿಸನ್ ಕೇರ್ಫುಲಿ, ಬಹಳ ಜಾಗ್ರತೆಯಿಂದ. ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಆದರೆ ಯಾರು ಬೇಡ್ತಾ ಇದಾರಲ್ಲ ಅವ್ರಿಗೆ ಒಳ್ಳೇದಾಗ್ತಾ ಇಲ್ಲ. ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಯಾರು ವೇಷಧಾರ ಇದನ್ನಲ್ಲ, ಭಕ್ತಿಯ ವೇಷ ಧರಿಸಿಕೊಂಡು, ಅವನಿಗೆ ಮಾತ್ರ ಒಳಗಿನ ಒಳಗೆ ಅವನಿಗೆ ಕೇಡಾಗ್ತಾ ಇದೆ. ಯಾಕಂದ್ರೆ ಅಂತ ಕಾರ್ಯ ನಡೀತಾ ಇದೆ. ಆದ್ರೆ ಅವನು ಪ್ರಾರ್ಥನೆ ಮಾಡುವಾಗ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಯೇಸು ಅಲ್ಲಿ ಅದ್ಭುತ ಮಾಡ್ತಾ ಇದ್ದಾನೆ. ಎಲ್ಲರ ಹತ್ರ ಯೇಸು ನಾಮ. ಎಚ್ಚರವಾಗಿದ್ದು, ಹಲ್ಲೆಲೂಯಾ, ಎಚ್ಚರವಾಗಿದ್ದು ನಾವು ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು. ಆ ಎಚ್ಚರಿಕೆ ಏನಂದ್ರೆ, ಈಗ ಕ್ರಿಸ್ತನಲ್ಲಿದ್ದವನಲ್ಲಿ ಯಾವತ್ತಿಗೂ ದ್ವೇಷ ಮನೆ ಮಾಡಬಾರ್ದು. ಅದಕ್ಕಾಗಿ ನನ್ನ ಪ್ರಿಯ ಎಲ್ಲ ಸಹೋದರಿ ಸಹೋದರೇ, ಕ್ರೈಸ್ತವರ ಮೇಲೆ ಹಲ್ಲೆ ಆಗಿರುವಾಗ ನಾವು ಬಹಳ ದೊಡ್ಡ ಇಮೋಷನಲ್ ಆಗಿ ಒಂದು ದೊಡ್ಡ ವದಂತಿಯನ್ನು ಹರಡಿಸ್ತೇವೆ. ಈ ವಿಷಯದಲ್ಲಿ ಜಾಗರೂಕರಾಗಿರೋಣ. ಯಾಕಂದ್ರೆ ಅಯ್ಯೋ, ಉತ್ತರ ಪ್ರದೇಶದಲ್ಲಿ ಕ್ರೈಸ್ತವರ ಮೇಲೆ ಹಲ್ಲೆ ಆಯಿತು, ಚರ್ಚ್ಗಳು ಮುರಿದು ಹಾಕಿದ್ರು, ಅದು ಮುರಿದು ಹಾಕಿದ್ರು, ಇದು ಮುರಿದು ಹಾಕಿದ್ರು, ನಾಶವಾಯಿತು ಎಂಬುದಾಗಿ ಹೇಳಿ ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅಲ್ಲಿಂದ ಎಲ್ಲಾ ಜನಗೆ ಸಂದೇಶವನ್ನು, ವಿಡಿಯೋ ವೈರಲ್ಗಳನ್ನು ಮಾಡಿ ಬಹಳ ದೊಡ್ಡ ಉಪಕಾರ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಡ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಕೆಟ್ಟ ವಾರ್ತೆಯನ್ನು ಸಾರುವವರು ಆ ಕೆಟ್ಟ ವಾರ್ತೆಯಿಂದಲೇ ನಾಶವಾಗ್ತಾರಂತೆ. ನನ್ನ ಪ್ರಿಯ ಸಹೋದರಿ, ಪ್ರಾರ್ಥನೆ ಮಾಡುವಂತ ನಮಗೆ ಹೇಳೋ ಬದಲು ನೀವು ಮಾಡ್ರಿ ಪ್ರಾರ್ಥನೆ.
ಹಲ್ಲೆಲೂಯಾ. ಎಲ್ಲರೂ ಪ್ರೇಯರ್ ಮಾಡ್ರಿ, ಎಲ್ಲರೂ ಪ್ರೇಯರ್ ಮಾಡ್ರಿ, ಎಲ್ಲರೂ ಪ್ರೇಯರ್ ಮಾಡ್ರಿ, ಎಲ್ಲರಿಗೂ ನ್ಯೂಸ್ ಹರಡಿಸ್ತಾ ಇದ್ರಿ. ನಿಮ್ಗೆ ಗೊತ್ತಿದೆ ಅದರಿಂದ ಎಂಥ ವದಂತಿ ಹರಡ್ತದಂತೇಳಿ. ಕ್ರೈಸ್ತವರಲ್ಲಿ ಹೃದಯದಲ್ಲಿ ಭಯ ಉಂಟಾಗುವುದಲ್ಲದೆ ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ಕ್ರೈಸ್ತವರ ಮೇಲೆ ಹಲ್ಲೆ ಆಗುತ್ತಿರೋದನ್ನು ಕೇಳಿ ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ದ್ವೇಷ, ಅಸೂಯೆ, ಕಹಿ, ಶಾಪ, ಕ್ರೋಧ ಅವರಲ್ಲಿ ಮೂಡುತ್ತದೆ ಹೊರತು ಪ್ರೀತಿ ಮೂಡುವುದಿಲ್ಲ. ಅದಕ್ಕಾಗಿ ಯಾರೇ ಕ್ರೈಸ್ತವರ ಮೇಲೆ ಆಗಲಿ ಚರ್ಚ್ಗಳ ಮೇಲೆ ಹಲ್ಲೆ ಆಗಿದ್ರೆ ದಯಮಾಡಿ ಶೇರ್ ಮಾಡಬೇಡ್ರಿ. ಅದಕ್ಕಾಗಿ ನೀವೇ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಸಭೆಯಲ್ಲಿ ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಬೇಡ್ರಿ. ಯಾಕಂದ್ರೆ ನೀವು ಶೇರ್ ಮಾಡಿದಕ್ಕಾಗಿ ಸುಮ್ಮನೆ ಕುಂತವ್ರು ನಾವಿಲ್ಲಿ ಉತ್ತರಾಖಂಡಲ್ಲಿ ಜಾರ್ಖಂಡಲ್ಲಿ ಎಲ್ಲೋ ಆಗಿದೆ. ಸುಮ್ಮನೆ ಕುಂತವ್ರು ನಾವಿಲ್ಲಿ ಕೂತ್ಕೊಂಡು ದ್ವೇಷವನ್ನು ಹೊಟ್ಟೆಯಲ್ಲಿ ತುಂಬಿಕೊಂಡು ನಾವು ರೋಗಗ್ರಸ್ತರಾಗೋದು ಸರಿಯೋ? ಆವಾಗ ಈ ದ್ವೇಷದಿಂದ ಪ್ರಾರ್ಥನೆ ಮಾಡ್ತಾರೆ. ದೇವರೇ ಕರ್ತನೆಯಲ್ಲಿ ದಾಳಿ ಮಾಡ್ತಾ ಇದ್ರೆ, ಚರ್ಚೆಗಳು ಮುರಿತಾ ಇದ್ರೆ ಕರ್ತನೆ ಅವ್ರು ನೋಡ್ದೇವ್ರೆ ಅಂದ್ರೆ ಅಪ್ಪ ನೀನು ಪ್ರಾರ್ಥನೆಯಲ್ಲಿ ಎಚ್ಚರಿಕೆ ತಪ್ಪಿಬಿಟ್ಟಿದ್ದೀನಿ. ಪ್ರೈಸ್ ದ ಲಾರ್ಡ್ ಜೀಸಸ್. ನಿನ್ನನ್ನು ಶಪಿಸೋರನು ನೀನು ಆಶೀರ್ವದಿಸು, ನಿನ್ನನ್ನು ದ್ವೇಷಿಸೋರ್ಗಾಗಿ ಏನು ಮಾಡ್ತೀಯ ಒಳ್ಳೇದು. ಹಾಗಾದ್ರೆ ಹೋಗಿ ನಿಮ್ಮ ಅತ್ತೆಗೆ ಸೀರೆ ಕೊಡ್ಬೇಕು ಇವತ್ತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ನಿಮ್ಮ ಗಂಡನ ತಾಯಿಗೆ ಏನು ಕೊಡಬೇಕು? ಸೀರೆ ಕೊಡಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಹಂಗಾದ್ರೆ ನೀನು ನಿನ್ನ ಸೊಸಿಗೆ ಹೋಗಿ ಒಂದು ಸೀರೆ ಕೊಟ್ಟು ಊಟಕ್ಕೆ ಕರೆದು ಯಾವ ಸೊಸಿ ಮೇಲೆ ದ್ವೇಷ ಇಟ್ಕೊಂಡಿಲ್ಲ ಆ ಸೊಸಿಯನ್ನು ಪ್ರೀತಿಸಬೇಕು. ಆವಾಗೇ ನಿನ್ನ ರೋಗ ಹೋಗ್ತದೆ. ಅತ್ತೇ सास भी हालेलुया अभी बहू को प्यार दिखाना पड़ेगा. ಪ್ರೈಸ್ ಲಾರ್ಡ್ ಜೀಸಸ್. ಇದು ಬಹಳ ದೊಡ್ಡ ಇಶ್ಯೂ ಆಗಿಬಿಟ್ಟಿದೆ ವಿಶ್ವದಲ್ಲಿ, ಭಾರತ ದೇಶದಲ್ಲಿ ವಿಶೇಷವಾಗಿ. ಅಲ್ಲಿ ನೋಡ್ಬೇಕು, ಚರ್ಚಲ್ಲಿ ಬಂದು ಪ್ರಾರ್ಥನೆ ಮಾಡುವಾಗ ಕರ್ತನೇ ದೇವಾ, ಕರ್ತನೇ ರಾಜ, ಈ ಲೋಕದ ಎಲ್ಲ ಕಷ್ಟಗಳನ್ನು ತೀರಿಸು ದೇವ್ರೆ, ಆದರೆ ನನ್ನ ಶಶಿಯನ್ನು ಎಷ್ಟು ಮಾತ್ರಕ್ಕೂ ಕ್ಷಮಿಸುವುದಿಲ್ಲ, ಆಕೆಗೆ ಬುದ್ಧಿ ಬರಲಿ ದೇವ್ರೆ, ಆಕೆಗೆ ಕರ್ತನೆ ಅಂತೇಳಿ ಹಲ್ಲು ಕಡಿತಾ ಪ್ರಾರ್ಥನೆ ಮಾಡ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಅದು ಪ್ರಾರ್ಥನೆ ಸಾವಕಾಶ ಮಾಡೋದಿಲ್ಲ. ಶಶಿ ತನ್ನ ರೂಮಲ್ಲಿ ಇದ್ರು ಕೂಡ ಇವಳು ಹಾಲ್ನಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿರುವಾಗ ಶಶಿ ನಕ್ಕಿ 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 ಸಂತೋಷ ಪಡ್ತಾ ಇರ್ತಾಳೆ. ಹಲ್ಲೆಲೂಯಾ. ಅದು ಪ್ರಾರ್ಥನೆ. ಎಚ್ಚರಿಕೆ ಪೂರ ತಪ್ಪಿದಲ್ಲದೆ ಪಬ್ಲಿಕ್ ಮಾಡ್ತಾ ಇದ್ದಾಳೆ ಪ್ರಾರ್ಥನಾ ಎಚ್ಚರಿಕೆಯನ್ನು. ಅದಕ್ಕಾಗಿ ಇವತ್ತು ನಮ್ಮ ಕೆಲಸ ಏನಂದ್ರೆ ಪ್ರೀತಿಸಬೇಕು. ನೀನು ದೇವರನ್ನು ಪ್ರೀತಿಸೋರ್ಲಿ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಾನೆ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವನು ಎಂದಿಗೂ ತನ್ನ ಯಜಮಾನರಿಗೆ, ತನ್ನ ಒಡೆಯರಿಗೆ ಮೋಸ ಮಾಡೋದಿಲ್ಲ, ತನ್ನ ಗುರು ಹಿರಿಯರಿಗೆ ನಂಬಿಕೆ ದ್ರೋಹ ಮಾಡೋದಿಲ್ಲ, ತನ್ನ ತಂದೆ ತಾಯಿಗಳಿಗೆ ನಂಬಿಕೆ ದ್ರೋಹ ಮಾಡೋದಿಲ್ಲ, ತನ್ನ ಕೆಲಸ ಮಾಡುವ ಸ್ಥಳದಲ್ಲಿ ತನ್ನ ಬಾಸ್ಗಳಿಗೆ ನಂಬಿಕೆ ದ್ರೋಹ ಮಾಡೋದಿಲ್ಲ. ಅವನು ನಿಜವಾದ ಕ್ರಿಸ್ತ ಪ್ರೀತಿಯಲ್ಲಿ ನೆಲೆಗೊಂಡಿದ್ದವನಾಗಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ನಾವು ಇಷ್ಟೆಲ್ಲ ಕಾರ್ಯಗಳು ನೋಡಿದ್ದೇವೆ. ಇವತ್ತು ನನ್ನಲ್ಲಿ ನೆಲೆಗೊಂಡಿದ್ರೆ ಕ್ರಿಸ್ತನು ಪ್ರೀತಿಯಾಗಿದ್ದಾನೆ. ಪ್ರೀತಿಯಲ್ಲಿ ನೆಲೆಗೊಂಡಿದ್ದವನು ಇತರರನ್ನು ಪ್ರೀತಿಸ್ತಾನೆ. ಈ ಪ್ರೀತಿಯವನು ನೀನು ಏನು ಬೇಕಾದರೂ ಬೇಡ್ಕೋ, ನಿನಗೇನು ಸಿಗ್ತದೆ? ನಿನಗೆ ನನ್ನ ಹೆಸರು ಯೇಸುವಿನ ಹೆಸರಲ್ಲಿ ಏನು ಬೇಕಾದರೂ ಬೇಡ್ಕೋ. ಎಲ್ಲರೂ ಹೇಳ್ತಿರಲ್ವಯ್ಯ. ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಪವರ್ಫುಲ್ ಸೀಕ್ರೆಟ್ ಟುಡೇ. ವುಡ್ ಯು ವಾಂಟ್ ಟು ಹಿಯರ್ ದಟ್? ಕಮ್ ಆನ್ ಸೇ. Come on, say guys. Yes. Hallelujah. Come on, say the saints of the Lord. Hallelujah. ದೇವ ಜನರೇ, ಒಂದು ಸೀಕ್ರೆಟ್ ಅನ್ನು ಹೇಳಿದ್ದೀನಿ. ಅಲ್ಲಿ ಒಂದು ವಿಷಯವು ಬಹಳ ಜನ ನೆಗೆಟಿವ್ ಆಗಿ ಹೇಳ್ತಾರೆ, ಅದರಲ್ಲಿ ನಾನು ಪಾಸಿಟಿವ್ ಪವರ್ ನೋಡಿದ್ದೇನೆ. ಯಾರಲ್ಲಿ ಏನಿಲ್ಲ ಅವರು ಕೆಟ್ಟವರು, ಆದ್ರೆ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅದ್ಭುತ ಆಗ್ತಾ ಇದೆ, ಸೂಚಕರಲ್ಲಿ ನಡೀತಾ ಇದೆ, ದೇವಗಳು ಬಿಟ್ಟು ಹೋಗ್ತಾ ಇದೆ, ಪ್ರವಚನ ಹೇಳ್ತಾರೆ, ಪ್ರವಚನ ನಿಜ ಆಗ್ತಾ ಇದೆ. ಯಾರ ಹೆಸರಿನಲ್ಲಿ? ಹಲೋ, ಹಲ್ಲೆಲೂಯಾ. ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ. ಇದು ಸೀಕ್ರೆಟ್ ಅನ್ನು ನೆನಪಿಟ್ಕೊಳ್ತೀರಿ. ನನ್ನ ಮೆಸೇಜ್ ಏನಂದ್ರೆ, ಯೇಸುವಿನ ನಾಮದಲ್ಲಿ ನೀವೇನು ಬೇಡಿಕೊಂಡ್ರು ಅದು ನಿಮಗೆ ದೊರಕುತ್ತದೆ. ಯೇಸುವಿನ ನಾಮದಲ್ಲಿ ನೀವು ಏನು ಹೇಳಿದ್ರು, ಏನು ಗದರಿಸಿದ್ರು, ಏನು ಅಪ್ಪಣೆ ಕೊಟ್ಟರು ಅದು ಕೂಡ ನಿಮಗೆ ವಿಧೇಯ ಆಗುತ್ತದೆ. ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 21ರಿಂದ ಲಿಸನ್ ಕೇರ್ಫುಲಿ, ಭಾಳ ಜಾಗತ್ತಿಂದ. ಯಾಕಂದ್ರೆ ಇಲ್ಲಿ ಎಚ್ಚರವಾಗಿರುವ ವಿಷಯದಲ್ಲಿ ಕೇಳೋಣ, ಯೇಸುವಿನ ನಾಮದಲ್ಲಿ ಇರ್ತಕ್ಕಂಥ ಪವರ್ ಅನ್ನು ಕೇಳೋಣ. ತದನಂತರ ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 21ರಿಂದ 23ವರೆಗೆ. ಎವ್ರಿ ಒನ್ ಸೇಸ್ ಟು ಮೀ, ಎಲ್ಲರೂ ಹೇಳ್ತಾರೆ. ಓದಿ.
ಒಡೆಯನೇ ಒಡೆಯನೇ. ಎಲ್ಲರೂ ಯೇಸು ಕ್ರಿಸ್ತನಿಗೆ ಹೇಳ್ತಾರಂತೆ. ಏನಂತೆ? ಯೇಸು ಕ್ರಿಸ್ತನೇ ಒಡೆಯನೇ, ಪ್ರಭುವೇ, ಒಡೆಯನೇ, ಕರ್ತನೇ. ಅಲೋ, ಸ್ವಾಮಿ ಅಂತ ಹೇಳಿಲ್ಲ, ಸ್ವಾಮಿ ತೆಗೆದುಬಿಡ್ರಿ ನಿಮ್ಮ ಟ್ರಾನ್ಸ್ಲೇಷನಿಂದ. ಸ್ವಾಮಿ ಅಂತ ಯಾವತ್ತೂ ಯೇಸುವನ್ನು ಹೇಳಬೇಡ್ರಿ. ನನ್ನ ಕೈ ಮುಗಿದು ಹೇಳ್ತೇನೆ, ಸ್ವಾಮಿ ಅನ್ನೋ ಪದ ಲಾರ್ಡ್ ಅನ್ನೋ ಪದವನ್ನು ಹೋಲಿಸುವುದಿಲ್ಲ. ಅದು ಬಹಳ ವಿಭಿನ್ನವಾದಂತ ಅರ್ಥ ಇದೆ. ಅದು ಬೈಬಲ್ಗೆ ಸಂಬಂಧಪಟ್ಟಿರುವ ಪದವಲ್ಲ. LORD, ಲಾರ್ಡ್ ಅಂದ್ರೆ ಒಡೆಯನೇ, ಪ್ರಭುವೇ, ಕರ್ತನೇ, ಯಜಮಾನನೇ. ಈ 4 ಅರ್ಥಗಳಿದೆ. ಅದಕ್ಕಾಗಿ ಯೇಸುವನ್ನು ಯಾರ್ಯಾರು ತನ್ನ ಒಡೆಯನೇ ಒಡೆಯನೆಂದು ಬಾಯಿಂದ ಹೇಳಿದ್ರೆ, ಎಂದು ನನ್ನನ್ನು ಕರೆಯುವ ಪ್ರತಿಯೊಬ್ಬನು ಪರಲೋಕ ರಾಜ್ಯದ ಪ್ರವೇಶ, ಪರಲೋಕ ರಾಜ್ಯವನ್ನು ಅಂದ್ರೆ ಪರಲೋಕ ರಾಜ್ಯದಲ್ಲಿ ಪ್ರವೇಶವನ್ನು ಹೊಂದುವುದಿಲ್ಲ. ಆದರೆ ಎಚ್ಚರಿಕೆ. ಏನ್ ಎಚ್ಚರಿಕೆ? ಎಚ್ಚರಿಕೆ. ಅರ್ಥ ಆಯ್ತಾ? ಎಚ್ಚರಿಕೆಯಿಂದ ಪ್ರಾರ್ಥನೆ. ಪರಲೋಕದಲ್ಲಿರುವಂತ ನನ್ನ ತಂದೆ ಚಿತ್ತದಂತೆ, ನನ್ನ ತಂದೆ ಚಿತ್ತಾನುಸಾರವಾಗಿ ನಡೆಯುವವನು ಆಗಿದ್ದು ಅದರಲ್ಲಿ ನೋಡಿ, ಎಚ್ಚರಿಕೆ. ಎದರಲ್ಲಿ ಎಚ್ಚರಿಕೆ ಇರಬೇಕು? ಬಹಳ ಜನ ಪ್ರೇಯರ್ ಮಾಡ್ತಾರೆ, ಆದರೆ ತಂದೆ ಚಿತ್ತವನ್ನು ನೆರವೇರಿಸದವರು, ತಂದೆ ಚಿತ್ತಾನುಸಾರವಾಗಿ ನಡೆಯದೇ ಇರುವ ಎಚ್ಚರ ತಪ್ಪಿದ್ದಂಥವರಾಗಿದ್ದಾರೆ. ಹಲ್ಲೆಲೂಯಾ. ನನಗೆ ನಮ್ಮ ಸಭೆಯಲ್ಲಿ ಎಷ್ಟೋ ಜನ ಆಶೀರ್ವಾದ ಪಡ್ಕೊಂಡು ನನ್ನನ್ನು ಮೋಸ ಮಾಡಿ ಹೋಗಿದ್ದರು ಭಾಳ ಜನ ಇದ್ದಾರೆ. ನಮ್ಮ ಸಭೆಗೆ ಮೋಸ ಮಾಡಿ ಹೋಗಿದ್ರು ಭಾಳ ಜನ ಇದ್ದಾರೆ. ದೇವರು ಮೋಸ ಮಾಡಿದ್ರು ಭಾಳ ಜನ. ಚೆನ್ನಾಗಿ ಲಾಭ ಪಡ್ಕೊಂಡು, ಚೆನ್ನಾಗಿ ಉನ್ನತ ಸ್ಥಿತಿ ಬಂದು ಜಾಬ್ಗಳು ಪಡ್ಕೊಂಡು, ಪ್ರಾರ್ಥನೆ ಮಾಡಿರುವಾಗ ಉದ್ಯೋಗಗಳು, ಗೌರ್ಮೆಂಟ್ ಉದ್ಯೋಗಗಳು ಪಡ್ಕೊಂಡು, ಮತ್ತು ಸಭೆಯನ್ನು ಬಿಟ್ಟು ಸೇವೆಯನ್ನು ಬಿಟ್ಟು ಭಾಳ ಜನ ನಮ್ಮನ್ನು ಮೋಸ ಮಾಡಿ ಹೋಗಿದ್ದಾರೆ. ಅವ್ರು ನೋಡಿದ ಕೂಡಲೇ ನಾವೇನು ಮಾಡ್ತೇವೆ? ನಾವು ಪ್ರೀತಿಸಬೇಕು. ಅದಕ್ಕೆ ಎಲ್ಲರ ಸಂಗಡ ಒಳನಾಟ, ಫೆಲೋಶಿಪ್ ಹಾಗೇ ಇದೆ ನಮ್ಮದು. ಅವರು ಸಿಕ್ಕಾಗಿಲ್ಲ, ಪ್ರೈಸ್ ಲಾರ್ಡ್ ಬ್ರದರ್ ಚೆನ್ನಾಗಿದ್ರೆ ಜಾಬ್ ಮಾಡ್ತಾ ಇದ್ದಾರೆ, ಜಾಬ್ ಮಾಡ್ತಾರೆ, ವೆರಿ ಗುಡ್, ಪ್ರೇಯರ್ಲಿ ಸ್ಟ್ಯಾಂಡರ್ಡ್ ಆಗಿರಿ ಮತ್ತು ಬೈಬಲಲ್ಲಿ ಓದ್ತಾರೆ, ಯಾವಾಗಲೂ ಎಚ್ಚರವುಳ್ಳವರಾಗಿ ಪ್ರಾರ್ಥನೆ ಮಾಡ್ತಾರೆ. ಈ ಎಚ್ಚರ ತಪ್ಪಬಾರದು. ನಾವೇನು ಮಾಡ್ತೇವೆ? ಕೊಂಚ ಸಾರಿ ಯಾರಾದರೂ ನಮ್ಮ ಸಭೆಯಲ್ಲಿ ಚೆನ್ನಾಗಿ ಇದ್ದುಕೊಂಡು ನಮ್ಮನ್ನು ಬಿಟ್ಟು ನಮ್ಮನ್ನ ಮೇಲೆ ಕೆಟ್ಟನ್ನು ಹೇಳಿ, ನಮ್ಮ ಮೇಲೆ ಕೇಡನ್ನು ಹೇಳಿ, ನಮ್ಮ ಮೇಲೆ ಎಲ್ಲ ಕೆಟ್ಟದನ್ನು ಹೇಳಿದ್ಕೊಳ್ಳಿ, ನಾವು ಅವ್ರ ಮೇಲೆ ದ್ವೇಷ ಇಟ್ಕೊಂಡು ಬಿಡ್ತೇವೆ. ಯಾರು? ಭಕ್ತಿಯ ವೇಷ ಧರಿಸಿಕೊಂಡಿದ್ದವರು. ಎಲ್ಲರೂ ಹೇಳ್ತಿರಲ್ವಿಯ? ಗಂಭೀರವಾಗಿ ಹೇಳ್ತಿರಲ್ವಿಯ? ಭಕ್ತಿಯ ವೇಷ ಧರಿಸಿಕೊಂಡಿದ್ದರು, ಮನೋಪ್ರಕೃತಿ ಹೇಳಿದಿರಲ್ವಿಯ? ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಎಷ್ಟು ಮುಂದೆ ಹೋಗ್ತಿರಮ್ಮ, ಆಟ ಆಡ್ರಿ, ಆಮೇಲೆ ಆಟ ಆಡ್ರಿ. ಒಡೆಯನೇ ಒಡೆಯನೆಂದು ಯೇಸು ಹೇಳ್ತಾ ಇದ್ದಾರೆ, ನನಗೆ ಕರೆಯುವ ಪ್ರತಿಯೊಬ್ಬನು ಪರಲೋಕ ರಾಜ್ಯದಲ್ಲಿ ಪ್ರವೇಶ ಹೊಂದುವುದಿಲ್ಲ. ಆದರೆ ಪರಲೋಕದಲ್ಲಿರುವ ಯೇಸು ಹೇಳ್ತಾ ಇದ್ದಾರೆ, ನನ್ನ ತಂದೆ ಚಿತ್ತವನ್ನು ಮಾಡುವವನೇ, ಅನುಸರಿಸುವವನೇ ಅದರಲ್ಲಿ ಪ್ರವೇಶಿಸುತ್ತಾನೆ. ಮುಂದೆ ಆ ಕೊನೆ ದಿನದಲ್ಲಿ, ಆ ತೀರ್ಪಿನ ದಿನದಲ್ಲಿ, ಹಲ್ಲೆಲೂಯಾ, ಕರ್ತನೇ. ಯಾವಾಗ ಆ ದಿನದಲ್ಲಿ ಈ ಭಕ್ತರೇನು ಹೇಳ್ತಾರೆ? ವೇಷ ಧರಿಸಿಕೊಂಡಿರೋ ಭಕ್ತರೇನು ಹೇಳ್ತಾರೆ? ಏನಂತ ಹೇಳ್ಕೊಂಡು ಡಿಗ್ರಿ ಎಲ್ಲ ಹಾಕೊಂಡಿದಾರಲ್ಲ, ವೇಷ ಧರಿಸಿಕೊಂಡು ಎಲ್ಲ ಪದವಿಗಳನ್ನು ಹಾಕೊಂಡು ನಿಂತಿದಾರಲ್ಲ, ಆವಾಗ ಅವ್ರು ಕೇಳ್ತಾರೆ, ಕರ್ತನೇ ಅಂದ್ರೆ ಅವರಲ್ಲ, ಅವ್ರಕ್ಕಿಂತ ಪವರ್ಫುಲ್ ಇದ್ದವರು ಹೇಳ್ತಾ ಇದಾರೆ. ಆವಾಗ ಆ ದಿನ ಒಡೆಯನೇ, ಯಾವ ದಿನ? ಕೊನೆ ದಿನದಲ್ಲಿ, ಆ ತೀರ್ಪಿನ ದಿನದಲ್ಲಿ ಬಾಗಲು ಅಂತ ಹೇಳ್ತಾರೆ. ಕೊನೆ ದಿನ, ಓ ನನ್ನ ಒಡೆಯನೇ, ಏಸಯ್ಯ, ನಿನ್ನ ಹೆಸರಿನಲ್ಲಿ ನಾವು ಪ್ರವಚನ ಹೇಳಿದೀವಲ್ಲ, ಆ ಪ್ರವಚನಗಳೆಲ್ಲ ನೆರವೇರಿ ಎಂತ ದೊಡ್ಡ ದೊಡ್ಡ ಅದ್ಭುತಗಳು ಆಗಿದೆಯವಲ್ಲ. ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು, ಸಿರಿಜಿಡ್ಡ ದೆವ್ವಗಳನ್ನು, ಸೇನೆಗಳನ್ನು, ರಾಶಿ ದೆವ್ವಗಳನ್ನು ಬಿಡಿಸಿದೀವಲ್ಲ. ಇದಲ್ಲದೆ, ಮತ್ತಷ್ಟೇ ಅಲ್ಲ, ಇದಲ್ಲದೆ ನಿನ್ನ ಹೆಸರಿನಲ್ಲಿ ಬಹಳ ದೊಡ್ಡ 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 ಮಹತ್ವ ಕಾರ್ಯಗಳು ಮಾಡಿದೀವಲ್ಲ ನಾವು ಎಂದು ಬಹಳ ಜನರು ಭಕ್ತಿಯ ವೇಷ ಧರಿಸಿಕೊಂಡಿದ್ದವರು ಅಂತ ತಂದೆ ಚಿತ್ತವನ್ನು ನೆರವೇರಿಸದವರು ಹೇಳುವರು. ಆಗ ಯೇಸು ಹೇಳ್ತಾರಂತೆ, ಆಗ ಯೇಸು ಅವರಿಗೆ, ನೀವು ಯಾರೋ ನಾನು ಅರಿಯೇನಂತ ಹೇಳಿದಾನೆ. ಈಗ ಹೇಳಿ, ತಂದೆ ಚಿತ್ತವನ್ನು ನೆರವೇರಿಸುವವನು, ಅನುಸರಿಸುವವನು ಆ ರಾಜ್ಯದಲ್ಲಿ ಪ್ರವೇಶ ಮಾಡ್ತಾನೆ. ಎಚ್ಚರಿಕೆ. ಅರ್ಥ ಆಯ್ತಾ? ಆಮೇಲೆ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡು. ನೀನು ಯೇಸುವಿನ ಹೆಸರಿನಲ್ಲಿ ಅಲ್ಲ, ಲಿಸನ್ ಕೇರ್ಫುಲ್. ಈಗ ಒಂದು ಸೀಕ್ರೆಟ್ ಹೇಳ್ತಾ, ಅದೇನಂದ್ರೆ, ಯೇಸುವಿನ ಹೆಸರಿನಲ್ಲಿ ಎಂಥವನೇ ಇರಲಿ, ಅವರು ಪ್ರೇಯರ್ ಮಾಡಿದ್ರಲ್ಲ, ಆರಾಮಾಗ್ತಾ ಇದ್ರಲ್ಲ, ಅವ್ರು ನೋಡಿದ್ರೆ ಮತ್ತೆ ಒಳ್ಳೆಯವರಲ್ಲ, ಅವ್ರು ಕೆಟ್ಟವರದಲ್ಲ, ಅವ್ರು ದುರ್ಮಾರ್ಗರಲ್ಲ, ಅವ್ರು ದುಷ್ಟರಿದಾರಲ್ಲ, ಅವ್ರು ಕದಿಮರಿದಾರಲ್ಲ, ಅವ್ರು ಪ್ರೇಯರ್ ಮಾಡಿದ್ರೆ ಆರಾಮಾಗ್ತಾ ಇದ್ದಿಲ್ಲ ಅಂತೇಳಿ ಪ್ರಶ್ನೆ ಕೇಳಿದ್ರಿ. ಅವರು ಪ್ರೇಯರ್ ಮಾಡಿರೋದ್ರಿಂದಲ್ಲ ನಿನಗೆ ಸ್ವಸ್ಥತೆ ಬಂದಿದ್ದು.
ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿದ ಆ ಯೇಸು ನಾಮದಲ್ಲಿ ಸಾಮರ್ಥ್ಯ ಇದೆ. ಆ ಯೇಸು ನಾಮದಲ್ಲಿ ಅಂದ್ರೆ ಇಲ್ಲಿ ಏನ್ ಕಾಣ್ತಾ ಇದ್ದೇನೆ ಅಂದ್ರೆ ನಾನು, even though they were not following and keeping the commandment of the Lord and Father in heaven, though they say in the name of Jesus Christ, there are many mighty miracles were performed by them because of the name of Jesus, whose name is above all the names in heavens. Hallelujah. ಏನಂತ ಹೇಳಿದ್ರೆ ಇದರಲ್ಲಿ ಬಹಳ ಅದ್ಭುತವಾದ ಸಂದೇಶ ಇದು. ಯಾರು ಅವರು ದುರ್ಮಾರ್ಗರಾಗಿದ್ರು, ಕೆಡುಕರಾಗಿದ್ರು, ಒಳಗೆ ವೇಷಧಾರಿಯಾಗಿದ್ದು, ಒಳಗೆಲ್ಲ ಪಾಪಾತ್ಮಗಳಾಗಿದ್ದು, ತಂದೆ ಚಿತ್ತವನ್ನು ನೆರವೇರಿಸಿದರಾಗಿರುವಾಗಲೂ ಅಂತವರು ಕೂಡ ಯೇಸು ನಾಮ ತೆಗೆದುಕೊಂಡ್ರೆ ಅವರ ಕಾರ್ಯಗಳಾಗ್ತಾ ಇದೆ. ಅರ್ಥ ಆಗ್ತಾ ಇದೆ ಈಗ? ತಂದೆ ಚಿತ್ತದಂತೆ ನಡೆಯುವವರು ಪ್ರಾರ್ಥನೆ ಮಾಡಿದ್ರೆ ಏನೇನು ಕಾರ್ಯಗಳಾಗಬಹುದಿರಿ? ಹಲ್ಲೆಲೂಯಾ. ಅಯ್ಯೋ, ನಾನು ಪ್ರಾರ್ಥನೆ ಮಾಡಿದ್ರೆ ಆಗ್ತದ? ಹಾ, ಖಂಡಿತ ಆಗ್ತದೆ. ನಾವು ಬಹಳ ಕಡಿಮೆ ಇದೀವಲ್ಲ. ಎಸ್, ನಾವು ಅಲ್ಪಸಂಖ್ಯಾತರೇ. ಎಲ್ಲರೂ ಹೇಳ್ತಾರಲ್ಲೂಯಾ, ನಾವು ಅಲ್ಪಸಂಖ್ಯಾತರೇ. ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ. ಯೇಸು ಪ್ರಾರ್ಥನೆ ಕಲಿಸ್ಕೊಟ್ಟಿದ್ದಾನೆ. ಲಾರ್ಡ್ಸ್ ಪ್ರೇಯರ್. ಡು ನಾಟ್ ಲೆಟ್ us into the temptation and deliver us from the evil one. ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೆ ಕೇಡಿನಿಂದ ತಪ್ಪಿಸು. ಪ್ರಾರ್ಥನೆ. ಹಲ್ಲೆಲೂಯಾ. ಎಲ್ಲರಿದ್ದಲ್ಲೂಯಾ. ನೆಕ್ಸ್ಟ್ ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ. ಲೋಕದಲ್ಲಿರುವ ಸಕಲ ಪರಿಶುದ್ಧರಿಗಾಗಿ ಎಚ್ಚರವಾಗಿದ್ದು ಸ್ವಸ್ಥ ಚಿತ್ತರಾಗಿದ್ದು ಪ್ರಾರ್ಥನೆ ಮಾಡ್ರಿ. ನೆಕ್ಸ್ಟ್ ಇನ್ನು ಬಹಳ ಇಂಪಾರ್ಟೆಂಟ್ ಇದೆ. ಅಲ್ಪಸಂಖ್ಯಾತರಾದ ನಾವು, ಈ ಚಿಕ್ಕ ಗುಂಪಾದ ನಾವು ಪ್ರಾರ್ಥನೆ ಮಾಡೋದ್ರಿಂದ ದ ಗವರ್ಮೆಂಟ್ ಆಫ್ ಹೆವನ್ ವಿಲ್ ಮೂವ್ to do the great mighty works on India. ಈ ಭಾರತ ದೇಶದಲ್ಲಿ ಪರಲೋಕದ ಪ್ರಭುತ್ವ ಇಳಿದು ಕೆಲಸ ಮಾಡ್ತದೆ. ಎಲ್ಲರೂ ನನ್ನ ಜೊತೆಲಿ ಈ ವಚನವನ್ನು ಓದುವಾಗ ಲಕ್ಷ ಕೇಳ್ತೀರಿ. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳಲಾಗಿದೆ, ನನ್ನವರೆಂದು ನನ್ನ ಹೆಸರುಗೊಂಡ, ನನ್ನ ಹೆಸರಿಂದ ಕರೆಯಲ್ಪಟ್ಟಿರುವಂತಹ ನನ್ನ ಜನರು ಅಲ್ಪಸಂಖ್ಯಾತರೇ ಹೌದು. ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು, ಎಚ್ಚರಿಕೆ ಅರ್ಥ ಆಗಿದೆ. 2ನೇ ಪೂರ್ವಕಾಲ ವೃತ್ತಾಂತ 7:14. ತಮ್ಮನ್ನು ತಗ್ಗಿಸಿಕೊಂಡು, ಎಚ್ಚರಿಕೆ, ತಗ್ಗಿಸಿಕೊಳ್ಳೋದು ಎಚ್ಚರಿಕೆ. ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು, ಎಚ್ಚರಿಕೆ, ಹಲ್ಲೆಲೂಯಾ, ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು, ಕೆಟ್ಟ ನಡತೆಯಿಂದ ತಿರುಗಿಕೊಂಡು ನನ್ನ ಮುಖ ದರ್ಶನವನ್ನು, ಎಲ್ಲೇ ನನ್ನ ಮುಖ, ದೇವರು ಹೇಳ್ತಾ ಇದ್ದಾರೆ, ನನ್ನ ಮುಖ ದರ್ಶನವನ್ನು ಬಯಸಿ ಹುಡುಕಿ ಪ್ರಾರ್ಥಿಸುವುದಾದ್ರೆ ಪರಲೋಕದಿಂದ, ಅಂದ್ರೆ ದ ಗವರ್ಮೆಂಟ್ ಆಫ್ ಹೆವನ್ ಇಂದ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ. ಅಲ್ಪಸಂಖ್ಯಾತರೇ, ನಿಮ್ಮ ಪ್ರಾರ್ಥನೆಯನ್ನು ಕೇಳಿ. ನಿಮ್ಮ ದೇಶದಲ್ಲಿ ನಿಮ್ಮ ಪಾಪಗಳನ್ನು ಕ್ಷಮಿಸಿದ್ದು ಮಾತ್ರ ಅಲ್ಲದೆ ನಿಮ್ಮ ದೇಶದಲ್ಲಿ ನಾನು ಆರೋಗ್ಯವನ್ನು ದಯಪಾಲಿಸ್ತೇನೆ ಎಂಬುದಾಗಿ ಹೇಳಿದ್ದೇನೆ. ನೀನು ನನ್ನಲ್ಲಿಯೂ, ನನ್ನ ವಾಕ್ಯಗಳು ನಿನ್ನಲ್ಲಿಯೂ, ನನ್ನ ಮಾತುಗಳು ನಿನ್ನಲ್ಲಿಯೂ ನೆಲೆಗೊಂಡಿದ್ರೆ ಏನ್ ಬೇಕಾದ್ರೂ ಬೇಡಿಕೋ. ಇವತ್ತು ನಾವು ಬೇಡಿಕೊಳ್ತಾ ಇದ್ದ ರಾಜ, ನಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸ್ಕೊಳ್ತಾನೆ. ನಮ್ಮ ದೇಶದಲ್ಲಿ ಆರ್ಥಿಕ ಆರೋಗ್ಯವನ್ನು ದಯಪಾಲಿಸು ರಾಜ. ನಮ್ಮ ದೇಶದಲ್ಲಿ ಮನುಷ್ಯರಲ್ಲಿ ಸಮಾಧಾನವನ್ನು ದಯಪಾಲಿಸು ರಾಜ. ಎಲ್ಲರೂ ಹೇಳ್ತಾರೆ ಆಮೇನ್. ಎಲ್ಲರೂ ನನ್ನ ಕೇಳ್ತಾರೆ, ನಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸು, ಆರ್ಥಿಕ ಆರೋಗ್ಯವನ್ನು ದಯಪಾಲಿಸು ರಾಜ. ಯೇಸು ನಾಮದಲ್ಲಿ ಕರ್ತನೆ, ನಮ್ಮ ದೇಶದಲ್ಲಿ ಸಾಮಾಜಿಕ ಮಾನವರಲ್ಲಿ ಸಮಾಧಾನವನ್ನು ದಯಪಾಲಿಸು ಕರ್ತನೆ. ಹಲ್ಲೆಲೂಯಾ. ನಮ್ಮ ದೇಶದಲ್ಲಿ ಆಧ್ಯಾತ್ಮಿಕ ಆರೋಗ್ಯವನ್ನು, ಎಲ್ಲರಿಗೆ ರಕ್ಷಣೆಯನ್ನು ದಯಪಾಲಿಸು. ಅಲ್ಪಸಂಖ್ಯಾತರಾದ್ರಿ ನೀವು ನನ್ನ ಹೆಸರಿನಲ್ಲಿ ಕರೆಯಲ್ಪಟ್ಟಿರುವ, ಯೇಸು ಹೇಳ್ತಾ ಇದ್ದಾರೆ, ಹಲ್ಲೆಲೂಯಾ, ಕರ್ತನೆ ಹೇಳ್ತಾರೆ, ನನ್ನ ಹೆಸರಲ್ಲಿ ಕರೆಯಲ್ಪಟ್ಟಿರುವ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನ ಮುಖ ದರ್ಶನವನ್ನು ಬಯಸಿ ಹುಡುಕಿ ಪ್ರಾರ್ಥನೆ ಮಾಡೋದಾದ್ರೆ ಪರಲೋಕದಿಂದ ನಿಮ್ಮ ಪ್ರಾರ್ಥನೆಯನ್ನು, ಗವರ್ಮೆಂಟ್ ಆಫ್ ಹೆವನ್ ಇಂದ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಪಾಪಗಳನ್ನು ಕ್ಷಮಿಸಿ. ಯಾರ ಪಾಪಗಳು? ಅಲ್ಪಸಂಖ್ಯಾತರಾದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಹುಸಂಖ್ಯಾತರಿಗೆ ಆರೋಗ್ಯವನ್ನು ದಯಪಾಲಿಸುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್ ಜೀಸಸ್. ಅದೇ ಇವತ್ತು ನಾವು ಕೇಳಿದೇನೆಂದ್ರೆ, ನಮ್ಮ ಮೇಲೆ ಯಾವ ಬಹುಸಂಖ್ಯಾತರಾಗಲಿ ಯಾವುದೇ ರೀತಿಯಾದಂಥ ಹಲ್ಲೆಗಳಾಗಿರೋ ದಯಮಾಡಿ ಯಾರಿಗೂ ಶೇರ್ ಮಾಡಬೇಡ್ರಿ, ಪ್ರಾರ್ಥನೆ ಮಾಡ್ರಿ.
ಯಾರು ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬರ್ತಾ ಇದಾರೆ ಅಂತ ಗೊತ್ತಾಗಿತ್ಕೊಳ್ಳಿ, ಓ ಹಲ್ಲೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ, ಇಂಥದ್ದೊಂದು ಪ್ರೋಗ್ರಾಮ್ ಮಾಡಿದರೆ ಕೊಲೆ ಮಾಡ್ತಾರಂತೆ, ಎಲ್ಲರಿಗೂ ಹರಡಿಸ್ಬೇಡ್ರಿ ನನ್ನ ಪ್ರಿಯ ಸಹೋದರಿ. ಹೀಗೆ ಮಾಡಿದ್ದು ಆ 10 ಜನ ಗೂಢಾಚಾರಿಗಳು ಅಲ್ಲೇ ದೊಡ್ಡವರಾಗಿದ್ದಾರೆ, ನಾವು ಅವ್ರ ಮುಂದೆ ಮಿಡಿತೆಗಳಾಗಿದ್ದೇವೆ, ಅವರು ನಮ್ಮನ್ನು ತುಳಿದು ಬಿಡ್ತಾರೆ, ಅವರು ದೊಡ್ಡವರಾಗಿದ್ದಾರೆ ಅಂತ ಹೆದರಿಕೆಯನ್ನು, ಕೆಟ್ಟ ವಾರ್ತೆಯನ್ನು ಸಾರಿದವರು 10 ಜನ ಪ್ಲೇಜ್ ಆಗಿ ಸತ್ತೋಗಿದ್ದಾರೆ. ಕೆಟ್ಟ ವಾರ್ತೆ ಸಾರಬೇಡ್ರಿ ನನ್ನ ಪ್ರಿಯ ಸಹೋದರಿ. ನಮ್ಮ ದೇವರು ಜಯಶಾಲಿಯಾದ ದೇವರಾಗಿದ್ದಾನೆ. ನಾವು ಮಾಡೋ ಪ್ರಾರ್ಥನೆಯಿಂದ ನಮ್ಮ ದೇಶದಲ್ಲಿ ಮಾರ್ಪಾಟ ಸ್ಟಾರ್ಟ್ ಆಗಿದೆ ಈಗ. ಹಲ್ಲೆಲೂಯಾ. ಎಲ್ಲರಲ್ಲಿ ಶಾಂತಿ ಸ್ಥಾಪನೆ ಆಗ್ತದೆ, ಎಲ್ಲರ ಪ್ರೀತಿ ಸ್ಥಾಪನೆ ಆಗ್ತದೆ, ಎಲ್ಲರಿಗೆ ಪ್ರೀತಿ ಸಂದೇಶ ಅನೇಕ ಮಾಧ್ಯಮದ ಮೂಲಕವಾಗಿ ಎಲ್ಲರನ್ನು, ಎಲ್ಲ ಮಾನವರನ್ನು, ಎಲ್ಲ ಜಾತಿ ಜನಾಂಗದನ್ನು ಏಕ ರೀತಿಯಿಂದ ಪ್ರೀತಿಸಬೇಕೆಂಬುದಾಗಿ ಯೇಸು ಕಲಿಸಿಕೊಟ್ಟಿರುವ ಪ್ರೀತಿ ಈಗ ಎಲ್ಲರಿಗೂ ಅನಿಸ್ತಾ ಇದೆ. ಅಭಿ ನಫರತ್ ಸೆ ಕಾಮ್ ನಹೀ ಚಲೇಗಾ, ಮೊಹಬ್ಬತ್ ಸೆ ಹಿ सब कुछ बनेगा भाई साहब, नफरत से सब कुछ बिगड़ेगा, प्यार से बन जाएगा, बिगड़ी बन जाएगा. ಎಲ್ಲರ ಕಣ್ಣು ಮುಚ್ಚೋಣ, ಪ್ರಾರ್ಥಿಸೋಣ. ಎಚ್ಚರಿಕೆಯುಳ್ಳರಾಗಿ ಪ್ರಾರ್ಥಿಸೋಣ. ಪ್ರೈಸ್ ಲಾರ್ಡ್ ಜೀಸಸ್. ಕಣ್ಣು ಮುಚ್ಚಿ ದೇವರ ಕಡೆ ಸಮರ್ಪಿಸೋಣ. ಹೌದು ರಾಜ, ನನ್ನನ್ನು ಒಡೆಯನೇ ಪ್ರಭುವೇ ಎಂದು ಕರೆಯುವವರು ಯೇಸು ಹೇಳ್ತಾ ಇದ್ದಾರೆ, ಅವರು ಪರಲೋಕ ರಾಜ್ಯಕ್ಕೆ ಪ್ರತಿಯೊಬ್ಬನು ಸೇರುವುದಿಲ್ಲ. ಯಾರ್ಯಾರು ನನ್ನ ತಂದೆ ಚಿತ್ತಾನುಸಾರವಾಗಿ ನಡೀತಾರೋ ಅವರೇ ಪರಲೋಕ ರಾಜ್ಯಕ್ಕೆ ಸೇರುವರಾಗಿದ್ದಾರೆ. ನನ್ನ ಹೆಸರಿನಲ್ಲಿ ಬಹಳ ಜನರು ಬಂದು ಕೇಳೋರು. ಆ ದಿನದಲ್ಲಿ ತಟ್ಟುವಾಗ ನಾನು ನಿನ್ನ ಹೆಸರಿನಲ್ಲಿ ಪ್ರವಚನಗಳು ಹೇಳಿದ್ದೇನೆ, ದೆವ್ವಗಳನ್ನು ಬಿಡಿಸಿದ್ದೇನೆ, ಅದಷ್ಟೇ ಅಲ್ಲ ಮಹತ್ವ ಕಾರ್ಯಗಳು ಮಾಡಿದ್ದೇನೆ. ಹೌದು, ಐ ನೋ ದೇರ್ ಈಸ್ ಪವರ್ ಇನ್ ಮೈ ನೇಮ್. ಆದರೆ ನಿನ್ನ ನಡತೆ ಸರಿಯಾಗಿಲ್ಲದ ಕಾರಣದಿಂದ ನೀನು ಯಾರೋ ನಾನು ಅರಿಯೆಂಬುದಾಗಿ ಈ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಂಡು ಯೇಸು ನಾಮದಲ್ಲಿ ಮಹತ್ವ ಕಾರ್ಯಗಳು ಮಾಡೋಣ. ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡೋದಾದರೆ ನಮ್ಮ ದೇಶದಲ್ಲಿ ದುಷ್ಟ ಶಕ್ತಿಗಳ ಆಳ್ವಿಕೆ ಸಂಪೂರ್ಣವಾಗಿ ನಿರ್ಮೂಲವಾಗಿ ದೇವರು ಪ್ರೀತಿಯಿಂದ ಆಳುವವರನ್ನು ಆಯ್ಕೆ ಮಾಡ್ತಾನೆ. ಇಲ್ಲದಿದ್ದರೆ ಅವರೇ ಪ್ರೀತಿಯಿಂದ ಆಳುವರಾಗಿ ದೇವರು ಮಾಡ್ತಕ್ಕಂಥ ಸಾಮರ್ಥ್ಯ ಆತನಲ್ಲಿ ಇದೆ ಅನ್ನತಕ್ಕಂಥ ಸತ್ಯವನ್ನು ತಿಳಿದುಕೊಂಡು, ಹೌದು ರಾಜ, ಇವತ್ತು ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮ್ಮ ಅಲ್ಪಸಂಖ್ಯಾತರಾದ ನಾವು ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನಿನ್ನ ಮುಖದರ್ಶನವನ್ನು, ನಿನ್ನ ರಾಜ್ಯವನ್ನು, ನಿನ್ನ ನೀತಿಯನ್ನು ಹುಡುಕೋದಾದರೆ ಪರಲೋಕದಿಂದ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಪಾಪಗಳನ್ನು ಕ್ಷಮಿಸಿ, ಅಲ್ಪಸಂಖ್ಯಾತರಾದ ನಮ್ಮ ಪಾಪಗಳನ್ನು ಕ್ಷಮಿಸಿ, ಬಹುಸಂಖ್ಯಾತರಾದ ನಮ್ಮೆಲ್ಲರಿಗೂ ಆರೋಗ್ಯವನ್ನು ದಯಪಾಲಿಸಿ ಎಂಬುದಾಗಿ ನೀವು ವಾಕ್ಯ ಹೇಳಿದಂತೆ ರಾಜ, ಎಲ್ಲರಿಗೆ ಸಮೃದ್ಧಿಕರವಾಗಿ ಆರ್ಥಿಕ ಆರೋಗ್ಯ ಕರ್ತನೆ ನಮ್ಮ ದೇಶದಲ್ಲಿ, ಭೌತಿಕ ಆರೋಗ್ಯ ಕರ್ತನೆ ನಮ್ಮ ದೇಶದಲ್ಲಿ, ಆಧ್ಯಾತ್ಮಿಕ ರಕ್ಷಣೆ ಆರೋಗ್ಯ ಕರ್ತನೆ ನಮ್ಮ ದೇಶದಲ್ಲಿ ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಕರ್ತನೆ. ಮತ್ತು ಲೋಕದಲ್ಲಿರುವ ಸಕಲ ಪರಿಶುದ್ಧರಿಗಾಗಿ ಮತ್ತು ನೀನು ಬೇಡಿಕೋ ಅನ್ಯ ಜನಾಂಗಗಳನ್ನು ಬಾಧ್ಯತೆಯಾಗಿಯೂ ಭೂಲೋಕದ ಕಟ್ಟಗಳು ನಿನಗೆ ಸ್ವಾಮಿ. ಇದು ವಿಶ್ವವ್ಯಾಪ್ತಿಯಲ್ಲಿ, ಇದು ವರ್ಲ್ಡ್ ವೈಡ್. ಹೌದು ಕರ್ತನೆ, ವಿಶ್ವವ್ಯಾಪ್ತಿಯಲ್ಲಿ ಕರ್ತನೆ ನಿನ್ನ ಸಮಾಧಾನ ಎಲ್ಲರಲ್ಲಿ ಬರಲಿ. ಎಲ್ಲರೂ ನಿನ್ನ ರಾಜ್ಯದಲ್ಲಿ ವಾರಸರಾಗಿ, ನಿನ್ನ ರಾಜ್ಯದಲ್ಲಿ ಕರ್ತನೆ, ಪರಲೋಕ ರಾಜ್ಯದಲ್ಲಿ ಎಲ್ಲರೂ ನುಗ್ಗಿ ಪ್ರವೇಶ ಮಾಡಲಿ ಎಂಬುದಾಗಿ ಅನೇಕ ಸುವಾರ್ಥಿಕರು, ಸೇವಕರಾಗಿರುವ ನಾವು ಕರ್ತನೆ ಭಯಭಕ್ತಿಯಿಂದ ಪ್ರಾಮಾಣಿಕರಾಗಿ ಸಾಕ್ಷಿಯುಳ್ಳ ಜೀವನವುಳ್ಳವರಾಗಿ ಕರ್ತನೆ ದೇವರ ಚಿತ್ತಾನುಸಾರವಾಗಿ ನಡೆಯುವರಾಗಿದ್ದು ಕರ್ತನೆ ಪ್ರಾರ್ಥನೆ ಮಾಡೋರಾಗಿ ನಮ್ಮ ದೇಶದಲ್ಲಿ ಕರ್ತನೆ ಬೇಗನೆ ಆರೋಗ್ಯವನ್ನು ದಯಪಾಲಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಶುಭವು, ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು, ಆರೋಗ್ಯವು, ಮಾನ ಸನ್ಮಾನವು, ನಿತ್ಯ ಜೀವ ಕೇಳತಕ್ಕಂಥ ನನ್ನ ಎಲ್ಲ ಪ್ರಿಯ ಆತ್ಮೀಯ ಸಹೋದರಿಗೆ, ಎಲ್ಲ ನನ್ನ ಮಿತ್ರರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಎಲ್ಲ ಹೇಳ್ತಾರಲ್ವಯ್ಯ. ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದೀರಿ ನನ್ನ ಪ್ರಿಯ ಸಹೋದರೇ. ನಿಮ್ಮ ಆಸಕ್ತಿ ಖಂಡಿತವಾಗಿ ಈ ಒಂದು ವಿಷಯದಲ್ಲಿ ನಮ್ಮ ದೇಶದಲ್ಲಿ ಆರೋಗ್ಯವನ್ನು ತರತಕ್ಕಂಥ ಆ ಒಂದು ಸೌಭಾಗ್ಯ ನಮ್ಮ ಬಾಯಲ್ಲಿ ಕೊಟ್ಟಿದ್ದಾನೆ. ಅಲ್ಪಸಂಖ್ಯಾತರಾದ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.